ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಸುಮಾರು ದಿನಗಳಿಂದ ನೀವು ಕೇಳ್ತಾ ಇದ್ರಿ, ಸರ್ ಕಟ್ ಆಫ್ ವಿಡಿಯೋ ಮಾಡಿ, ಒಂದು ಅಂದಾಜು ಕಟ್ ಆಫ್ ವಿಡಿಯೋ ಅಂತ. ನಿನ್ನೆ ನೈಟು ವಿಡಿಯೋ ಮಾಡಿದ್ದೆ. ನಿನ್ನೆ ನೈಟ್ ರಿಲೀಸ್ ಮಾಡಬೇಕಾಗಿತ್ತು, ಬಟ್ ಎಡಿಟಿಂಗು ಹೆಚ್ಚು ಕಮ್ಮಿ ಮುಕ್ಕಾಲು ಅವರ್ ವಿಡಿಯೋ ಆಗೋಯ್ತದು. ಹಾಗಾಗಿ ಎಡಿಟಿಂಗ್ ಮಾಡೋಕ್ಕೂ ಸ್ವಲ್ಪ ಲೇಟ್ ಆಗೋಯ್ತು ಸ್ನೇಹಿತರೆ. ಇವಾಗ ಬನ್ನಿ ನೋಡ್ಕೊಂಬರೋಣ ಕಟ್ ಆಫ್ ಲಿಸ್ಟು ಯಾವ ಥರ ಒಂದು ಇಲಾಖೆನವ್ರು ಮಾಡಿದರೆ ಒಂದು ಯಾವ ಥರ ಮಾಡ್ಬೋದು, ಒಂದು ಅಂದಾಜಲ್ಲಿ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಇವಾಗ ನಾವೇನು ವಿಡಿಯೋದಲ್ಲಿ ತಿಳ್ಸಕ್ಕೆ ಹೊರಟಿದ್ದೀವಿ ಅದೇ 100% ನಿಜ ಅಂತ ನಂಬ್ಕೋಬಿಡಿ. ಅದರಲ್ಲಿ ವ್ಯತ್ಯಾಸಗಳಾಗುವಂಥ ಸಾಧ್ಯತೆಗಳು ಇರುತ್ತೆ. ನಾವು ಯಾವ ಆಧಾರದ ಮೇಲೆ ಮಾಡಿದ್ದೀವಿ ಅಂದರೆ, ಹಳೇದೇನು 2015ರಲ್ಲಿ ಏನು ನೇಮಕಾತಿ ನಡೆದಿತ್ತು, ಆವಾಗ ಯಾವ ಥರ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೊಂಡಿದ್ರು ಇಲಾಖೆನವರು. ಆ ಒಂದು ಆಧಾರದ ಮೇಲೆ, ಮತ್ತು ಹೋದ ವರ್ಷ ಏನು KKRDCನಲ್ಲಿ ನೇಮಕಾತಿ ನಡೆದಾಗ ಅವರು ಕೂಡ ಒಂದು ಯಾವ ಆಧಾರದ ಮೇಲೆ ಒಂದು ನೇಮಕಾತಿಗಳನ್ನ ನಡೆಸಿದ್ರು, ಯಾವ ಥರ ಅಭ್ಯರ್ಥಿಗಳ ಆಯ್ಕೆ ಪಟ್ಟಿಗಳನ್ನ ಸೆಲೆಕ್ಟ್ ಮಾಡಿದ್ರು, ಆ ಒಂದು ಐಡಿಯಾ ಮತ್ತು ಆ ಒಂದು ಆಧಾರದ ಮೇಲೆ ನಾವು ಇವಾಗ ಏನು KSRTC ಚಾಲನಾ ವೃತ್ತಿ ಪರೀಕ್ಷೆ ಏನು ಮುಗ್ದಿದೆಯಲ್ವಾ, ಅಭ್ಯರ್ಥಿಗಳ ಅಂಕಪಟ್ಟಿನೂ ಕೂಡ ನಮ್ಗೆ ಸಿಕ್ಕಿದೆ. ಆಲ್ಮೋಸ್ಟ್ ಯಾರ್ಯಾರ್ದು ಸೆಲೆಕ್ಟ್ ಆಗ್ಬೋದು ಅನ್ನೋದನ್ನು ಒಂದು ಅಂದಾಜಲ್ಲಿ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಜನರಲ್ ಕ್ಯಾಟಗರಿ ಏನಿದೆಯಲ್ಲ, ಜನರಲ್ ಕ್ಯಾಟಗರಿಯಲ್ಲಿ ಒಂದು 99% ಅಷ್ಟು ನಾವು ಹಿಂಗಾಗ್ಬೋದು ಅಂತ ಹೇಳ್ಬೋದು. ಯಾಕಂದರೆ ಜನರಲಲ್ಲಿ ಏನಪ್ಪ ಅಂತಂದರೆ ಅಭ್ಯರ್ಥಿಗಳ ನಂಬರೇ ಇಂಪಾರ್ಟೆಂಟ್ ಆಗಿರುತ್ತೆ. ನಂಬರ್ ಮೇನ್, ಅವ್ರಿಗೊಂದು 1000 ಪೋಸ್ಟು ತುಂಬ್ಕೋಬೇಕಾಗಿರೋದ್ರಿಂದ ನಂಬರ್ಸು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಅದರೊಳಗಡೆನೂ ಡೇಟ್ ಆಫ್ ಬರ್ತ್ ಇಂಪಾರ್ಟೆಂಟ್ ಆಗುತ್ತೆ. ಅದು ಕನ್ನಡ, ಗ್ರಾಮೀಣ ಮತ್ತು PD ಈ ಥರ ಒಂದು ಕೋಟಾಗಳಲ್ಲಿ ಇದು ಆಗುತ್ತೆ. ಏನು ಸಾಮಾನ್ಯದಲ್ಲೇ ಸಾಮಾನ್ಯ ಪೋಸ್ಟ್ ಇರುತ್ತೆ, ಅದು ಅತಿ ಕಮ್ಮಿ ಡೇಟ್ ಆಫ್ ಬರ್ತು ಮತ್ತು ಅತಿ ಕಮ್ಮಿ ನಂಬರ್ಸ್ಗಳಿಗೆ ನಿಂತ್ಕೊಳ್ಳೋದ್ರಿಂದ ನಾವು ಜನರಲನ್ನು ಒಂದು 99% ಒಂದು ಪ್ರಿಡಿಕ್ಟ್ ಮಾಡಿ ಹೇಳ್ಬೋದು. ಅದನ್ನು ಹೊರತುಪಡಿಸಿ ನಾವೇನು ಕ್ಯಾಟಗರಿಗಳಲ್ಲಿ ಇಷ್ಟಕ್ಕೆ ಆಗ್ಬೋದು ಅಂತ ಹೇಳ್ತೀವಲ್ಲ, ಅದು ಅಂದಾಜು ಮಾತ್ರ. ಅಂದಾಜಲ್ಲಿ ನಾವು ಹೇಳುವಂಥ, ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ. ಯಾಕಂದರೆ 100% ಯಾರನ್ನು ಕೂಡ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಆ ಡೇಟಾ ಯಾವ ಕ್ಯಾಟಗರಿನಲ್ಲಿ ಎಷ್ಟು ಜನ ಹೊಡೆದಿದ್ದಾರೆ, ಯಾವ್ಯಾವ ಡೇಟ್ ಆಫ್ ಬರ್ತ್ಗಳಿದೆ, ಆ ಡೇಟಾ ಯಾರಿಗೂ ಕೂಡ ಗೊತ್ತಿರಲ್ಲ. ಈ ಸದ್ಯಕ್ಕೆ ಏನು ನಡೀತಾ ಇದೆ, ನೇಮಕಾತಿ ಏನು ಕಟ್ ಆಫ್ ಲಿಸ್ಟ್ ರೆಡಿ ಮಾಡಿದ್ದಾರೆ, ಹೆಡ್ ಆಫೀಸಲ್ಲಿ ಇರುವಂಥ ಕೆಲವೊಂದು ಅಧಿಕಾರಿಗಳಿಗೆ ಗೊತ್ತಿರಲ್ಲ ಆ ಸೀಕ್ರೆಟ್ಗಳು. ಅಂಥದ್ರಲ್ಲಿ ನಾವು ಹೇಗೆ ಹೇಳೋಕ್ಕಾಗುತ್ತೆ 100% ಈ ಕ್ಯಾಟಗರಿಗೆ ಈ ಡೇಟ್ ಆಫ್ ಬರ್ತು ಈ ನಂಬರಲ್ಲಿ ನಿಂತ್ಕೊಳುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ಒಂದು ಅಂದಾಜಲ್ಲಿ ಒಂದು ನಾವು ನಂಬರ್ಸ್ಗಳನ್ನ ತೆಗೆದು ಯಾವ್ಯಾವ ಥರ ಕೂತ್ಕೋಬೋದು, ಯಾರು ಸೇಫ್ ಆಗಿರ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೆಕ್ಸ್ಟ್ ನಾನು ಸೋಮವಾರ ಒಂದು ಯೂಟ್ಯೂಬ್ ಲೈವ್ ಬರ್ತೀನಿ. ಈ ಸೋಮವಾರ ಯೂಟ್ಯೂಬ್ ಲೈವ್ ಬಂದಾಗ ಅವಾಗ ಬೇಕಾದ್ರೆ ಚರ್ಚೆ ಮಾಡೋಣ ಅಂತೆ. ಬನ್ನಿ, ಇವಾಗ ನೀವು ಕೂಡ ಸುಮಾರು ದಿನಗಳಿಂದ ಕಾಯ್ತಾ ಇರೋದ್ರಿಂದ ಒಂದು ಅಂದಾಜು ಸಂಭವನೀಯ ಕಟ್ ಆಫ್ ಲಿಸ್ಟ್, ಸಂಭವನೀಯ ಆಯ್ಕೆ ಪಟ್ಟಿನ ಯಾವ ಥರ ತಯಾರಿಸ್ಬೋದು KSRTCನವರು ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. ನೋಡಿ ಸ್ನೇಹಿತರೆ, ಇಲ್ಲೇನು ನೋಡ್ತಿದ್ದೀರಲ್ಲ, ಇದು ಡಾಕ್ಯುಮೆಂಟ್ ಏನು ವೆರಿಫಿಕೇಶನ್. ಮುಂಚೆ 2,500 ಇತ್ತು, ಇವಾಗ ಏನು 2,000ಕ್ಕೆ ಸೀಮಿತ ಮಾಡ್ಕೊಂಡಿದಾರಲ್ಲ. ಇದು ಡಾಕ್ಯುಮೆಂಟ್ ವೆರಿಫಿಕೇಶನ್ಗಳೆಲ್ಲ ಮಾಡೋಕ್ಕಿಂತ ಮುಂಚೆ ಇದು 2,000ಕ್ಕೆ ಸೀಮಿತ ಮಾಡ್ಕೊಂಡಿರುವಂಥ ಒಂದು PDF, ಸರಿನಾ. ಇದರಲ್ಲಿ ಕೂಡ ನೋಡಿ, ಸಾಮಾನ್ಯ ಮಹಿಳೆಯರ ಪೋಸ್ಟು, ಗ್ರಾಮೀಣ ಮಾಧ್ಯಮ, ಮಾಜಿ ಸೈನಿಕರು, ಕನ್ನಡ ಮಾಧ್ಯಮ, ಯೋಜನಾ ನಿರಾಶ್ರಿತರು, ಒಟ್ಟು ಟೋಟಲ್ ಇರೋದು. ಇದರಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ, ಈ 2 ಕಾಲಮ್ಗಳನ್ನು ತೆಗ್ದಿದ್ದೀನಿ. ಯಾವ್ದ್ಯಾವುದು ಅಂತಂದರೆ, ಈ ಮಹಿಳೆಯರ ಕಾಲಮ್ ಏನಿದೆ ನೋಡಿ, ಕಂಪ್ಲೀಟ್ ಆಗಿ ಈ ಮಹಿಳೆಯರ ಕಾಲಮ್ ಅನ್ನ ಕಟ್ ಮಾಡಿದೀನಿ. ಯಾಕಂದ್ರೆ ಈ ಸತಿ KSRTC ಏನು ಚಾಲನಾ ವೃತ್ತಿ ಪರೀಕ್ಷೆ ನಡೀತಲ್ಲ, ಈ ಸತಿ ಚಾಲನಾ ವೃತ್ತಿ ಪರೀಕ್ಷೆನಲ್ಲಿ ಒಬ್ರು ಮಹಿಳೆಯರು ಕೂಡ ಟ್ರ್ಯಾಕ್ ಅಲ್ಲಿ ಪಾಸ್ ಆಗಿಲ್ಲ. ಅಪ್ಲಿಕೇಶನ್ ಹಾಕಿದ್ರು, ಸುಮಾರು ಜನ ಅಪ್ಲಿಕೇಶನ್ ಹಾಕಿ ಎಲ್ಲ ಟ್ರ್ಯಾಕ್ ಟ್ರೈನಿಂಗ್ ಎಲ್ಲ ಕೂಡ ತಗೊಂಡಿದ್ರು, ಬಟ್ ಒಬ್ರು ಕೂಡ ಮಹಿಳೆಯರು ಟ್ರ್ಯಾಕ್ ಅಲ್ಲಿ ಪಾಸ್ ಆಗದೇ ಇರೋದ್ರಿಂದ ಈ ಮಹಿಳೆಯರ ಪೋಸ್ಟ್ಗಳು ಏನಿದೆ ನೋಡಿ, ಮಹಿಳೆಯರ ಪೋಸ್ಟು ಆಯಾ ಕ್ಯಾಟಗರಿಗಳಲ್ಲಿ ಜನರಲ್ ಅಲ್ಲಿ ಆಡ್ ಮಾಡ್ಕೊಂತಾರೆ. ಈಗ SC ಕ್ಯಾಟಗರಿನಲ್ಲಿ ಜನರಲ್ ಏನಿದೆಯಲ್ಲ, ಇದು ಸಾಮಾನ್ಯ. ಸಾಮಾನ್ಯದಲ್ಲಿ ಈ 100 ಏನು ಇದಾರೆ ನೋಡಿ ಮಹಿಳೆಯರು, ಇವ್ರು ಇಲ್ಲಿಗೆ ಆಡ್ ಆಗ್ತಾರೆ. ಪ್ರತಿಯೊಂದು ಅಷ್ಟೇ, ಪರಿಶಿಷ್ಟ ಜಾತಿನಲ್ಲಿ ಇರೋರು ಕೂಡ, ಪರಿಶಿಷ್ಟ ಪಂಗಡದಲ್ಲಿ ಇರೋರು ಕೂಡ ಮಹಿಳೆಯರ ಪೋಸ್ಟು ಜನರಲ್ ಆಡ್ ಆಗುತ್ತೆ. ಕ್ಯಾಟಗರಿ 1 ನಲ್ಲಿ ಮಹಿಳೆಯರ ಪೋಸ್ಟು ಕೂಡ ಸಾಮಾನ್ಯಕ್ಕೆ, ಆ ಕ್ಯಾಟಗರಿ ಸಾಮಾನ್ಯಕ್ಕೆ, ಅರ್ಥ ಮಾಡ್ಕೊಡ್ರಿ ಸರಿನಾ. 2A ಕ್ಯಾಟಗರಿಯಲ್ಲೂ ಅಷ್ಟೇ ಮಹಿಳೆಯರ ಪೋಸ್ಟು 98 ಇದೆ, ಇದು ಕೂಡ ಆ ಕ್ಯಾಟಗರಿ ಸಾಮಾನ್ಯಕ್ಕೆ ಆಡ್ ಆಗುತ್ತೆ. ಪ್ರತಿಯೊಂದು ಏನು ಯಾವ್ಯಾವ ಕ್ಯಾಟಗರಿಗಳಲ್ಲಿ ಮಹಿಳೆಯರ ಕೋಟಾ ಇದೆಯಲ್ಲ, ಅದೆಲ್ಲಾನು ಕೂಡ ಒಂದು ಸ್ಟೆಪ್ ಮೇಲೆ ಹೋಗಿ ಸಾಮಾನ್ಯಕ್ಕೆ ಆಡ್ ಆಗುತ್ತೆ. ಹಾಗಾಗಿ ಈ ಮಹಿಳೆಯರ ಕಾಲಮ್ ಅನ್ನ ನಾನು ತೆಗೆದಿದ್ದೀನಿ. ಅದ್ರ ಜೊತೆಗೆ ಮಾಜಿ ಸೈನಿಕರ ಕೋಟಾ ಏನಿದೆಯಲ್ಲ, ಇದನ್ನು ಕೂಡ ಅಷ್ಟೇ, ಯಾವ್ಯಾವ ಕ್ಯಾಟಗರಿಗಳಲ್ಲಿ ಎಷ್ಟೆಷ್ಟು ಪೋಸ್ಟು ಮಾಜಿ ಸೈನಿಕರದ್ದು ಇದೆಯಲ್ಲ, ಅದನ್ನು ಕೂಡ ಈ ಕಾಲಮ್ ಅನ್ನ ಕಟ್ ಮಾಡಿಬಿಟ್ಟು ಅದನ್ನು ಕೂಡ ಇಲ್ಲಿ ಸಾಮಾನ್ಯಕ್ಕೆ ಆಡ್ ಮಾಡ್ಕೊಂಡಿದ್ದೀನಿ.
ಯಾಕೆ ಅಂತಂದ್ರೆ ಇವೆಲ್ಲಾನು ಕೂಡ ಯಾರು ಅಭ್ಯರ್ಥಿಗಳು ಬಂದಿಲ್ಲ ಅಂದ್ರೆ ಇದನ್ನ ಸಾಮಾನ್ಯಗೆ ತಗೋತಾರೆ. ಮಹಿಳೆಯರ ಪೋಸ್ಟು ಮತ್ತೆ ಮಾಜಿ ಸೈನಿಕರ ಪೋಸ್ಟು ಆಲ್ಮೋಸ್ಟ್ ನಮಗೂ ಗೊತ್ತಿರಂಗೆ ನನಗ್ ಗೊತ್ತಿರಂಗೆ ಮಾಜಿ ಸೈನಿಕರು ಕೂಡ ಯಾರು ಅಪ್ಲಿಕೇಶನ್ ಈ ಸತಿ ಹಾಕಿಲ್ಲ. ಹಾಗಾಗಿ ಈ ಒಂದು ಪೋಸ್ಟ್ಗಳು ಕೂಡ ಆಯಾ ಕ್ಯಾಟಗರಿ ಸಾಮಾನ್ಯಗಳಲ್ಲಿ ಆ್ಯಡ್ ಮಾಡ್ಕೊತಾರೆ. ಸೊ ನಾನು ಕೂಡ ಇವಾಗ ಅದೇ ಥರ ಆ್ಯಡ್ ಮಾಡ್ಕೊಂಡಿದ್ದೀನಿ, ನಿಮ್ಗೆ ತೋರಿಸ್ತೀನಿ. ಬಟ್ ನಿಮಗೆ ಕನ್ಫ್ಯೂಸ್ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ತೋರಿಸ್ತಾ ಇರೋದು. ಇಲ್ಲಿ ಮಹಿಳೆಯರ ಪೋಸ್ಟು ಮತ್ತೆ ಮಾಜಿ ಸೈನಿಕರ ಪೋಸ್ಟು ಎಲ್ಲಾನು ಕೂಡ ಇದೆ ಡೀಟೇಲ್ ಆಗಿ. ಬಟ್ ನಾನೇನು ಮಾಡಿದ್ದೀನಿ, ನೀವು 2 ಕಾಲಮ್ ಅನ್ನ ಕಟ್ ಮಾಡಿ ಅವನ್ನ ಪ್ಲಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಟೋಟಲ್ ಅಲ್ಲಿ ಏನು ವ್ಯತ್ಯಾಸ ಆಗಲ್ಲ. ಟೋಟಲ್ ಅಲ್ಲಿ ನಾವು ಇಲ್ಲಿಂದ ತೆಗೆದು ಇಲ್ಲಿ ಹಾಕೊಂಡ್ರು ಕೂಡ ಟೋಟಲ್ ಅಲ್ಲಿ ಅಷ್ಟೇ ಬರಬೇಕಲ್ವಾ. ಸೊ ಹಾಗಾಗಿ ಮಾಜಿ ಸೈನಿಕರು ಮತ್ತೆ ಮಹಿಳೆಯರ ಪೋಸ್ಟ್ ಅನ್ನ 2 ಕಾಲಮ್ ಅನ್ನ ಕಟ್ ಮಾಡಿ ಆಯಾ ಪೋಸ್ಟ್ಗಳಲ್ಲಿ ಎಷ್ಟಿದಾವೆ ಅವನ್ನ ಆಯಾ ಕ್ಯಾಟಗರಿನ ಸಾಮಾನ್ಯದಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸರಿನಾ? ಸೊ ಈಗ ತೋರಿಸ್ತೀನಿ ನೋಡಿ. ಸೊ ಇದು ಇವಾಗ ನಾನು ರೆಡಿ ಮಾಡ್ಕೊಂಡಿರುವಂಥದ್ದು. ಸರಿನಾ? ಸೊ ಇದರಲ್ಲಿ ನೋಡಿ, ನೀವು ಜನರಲ್ ಇದೆ ಅಷ್ಟೇ. ಸೊ ಜನರಲ್ 202 ಇದೆ SC ಕ್ಯಾಟಗರಿ. ಯಾಕೆ 202 ಬಂತು ಅಂದ್ರೆ ನಾನು ಮಹಿಳೆಯರ ಪೋಸ್ಟು ಮತ್ತೆ ಮಾಜಿ ಸೈನಿಕರ ಪೋಸ್ಟನ್ನು ಕೂಡ ಇಲ್ಲಿಗೆ ಆ್ಯಡ್ ಮಾಡ್ಕೊಂಡಿದ್ದೀನಲ್ಲ. ಸೊ ಹಾಗಾಗಿ ಆ ಕಾಲಮ್ಗಳು ಕೂಡ ಇಲ್ಲ ಇಲ್ಲಿ ಬರೀ ಜನರಲ್ಲು, ರೂರಲ್ಲು ಮತ್ತೆ ಕನ್ನಡ ಮಾಧ್ಯಮ PD ಇವು 4 ತಗೊಂಡಿದ್ದೀನಿ. ಇದರಲ್ಲಿ ಮಾಜಿ ಸೈನಿಕರದ್ದು ತಗೊಂಡಿಲ್ಲ ಮತ್ತೆ ಮಹಿಳೆಯರದ್ದು ತಗೊಂಡಿಲ್ಲ. ಯಾಕಂದ್ರೆ ಅವ್ರು ಯಾರು ಇಲ್ಲದೆ ಇರೋದ್ರಿಂದ ಆ ಕಾಲಮ್ ಅನ್ನ ಕಟ್ ಮಾಡಿ ಅವು 2 ಪೋಸ್ಟ್ಗಳನ್ನ ಇಲ್ಲಿ ಅಂದ್ರೆ ಕ್ಯಾಟಗರಿ ಸಾಮಾನ್ಯ SC ಜನರಲ್ಲು, ST ಜನರಲ್ಲು, ಕ್ಯಾಟಗರಿ 1 ಜನರಲ್ಲು, 2A ಜನರಲ್ಲು. ಸೊ ಈ ತರ ಆಯಾ ಕ್ಯಾಟಗರಿ ಜನರಲ್ಗಳೇ ಏನಿದೆಯಲ್ಲ ಆಯಾ ಕ್ಯಾಟಗರಿ ಜನರಲ್ಗಳಲ್ಲಿ ಆ ಮಹಿಳೆಯರ ಪೋಸ್ಟು ಮತ್ತೆ ಮಾಜಿ ಸೈನಿಕರ ಪೋಸ್ಟ್ ಅನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅರ್ಥ ಆಯ್ತಲ್ವಾ ಇಷ್ಟು ನಿಮ್ಗೆ? ಸೊ ಇವಾಗ ಸ್ನೇಹಿತರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದ್ರೆ KSRTCನವರು ಯಾವ ತರ ಕಟ್ ಆಫ್ ಮಾಡ್ತಾರೆ ಮತ್ತೆ ಯಾರ್ಯಾರ್ದು ಈ ಸತಿ ಒಂದು ಲಿಸ್ಟ್ ಅಲ್ಲಿ ಕುತ್ಕೊಳ್ಳುವಂತ ಸಾಧ್ಯತೆಗಳು ಇರುತ್ತೆ ಅನ್ನೋದನ್ನ ನಾವೊಂದು ಅಂದಾಜಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಏನು 2015-16ರಲ್ಲಿ KSRTC ಏನ್ ನೇಮಕಾತಿ ನಡೀತು, ಅವಾಗ ಯಾವ ತರ ಕಟ್ ಆಫ್ ಅಲ್ಲಿ ಹೆಸರುಗಳು ಕೂತ್ಕೊಂಡಿದ್ದಾವೆ, ಯಾವ್ಯಾವ ಡೇಟಿಗೆ ಕೂತ್ಕೊಂಡಿದೆ, ಯಾವ್ಯಾವ ಡೇಟ್ ಆಫ್ ಬರ್ತಿಗೆ ಕೂತ್ಕೊಂಡಿದೆ, ಮತ್ತೆ ಯಾವ್ಯಾವ ನಂಬರ್ಗಳು ಕೂತ್ಕೊಂಡಿದ್ದಾವೆ. ಸೊ ಅದ್ರ ಮೇಲೆ ನಾವು ಅಂದಾಜಲ್ಲಿ ಈ ಒಂದು ನಿಮಗೆ ಕಟ್ ಆಫ್ ವಿಡಿಯೋನ ಮಾಡ್ತಾ ಇದೀನಿ. KKRTC ಹೋದ ವರ್ಷ KKRTCನಲ್ಲೂ ಕೂಡ ನೇಮಕಾತಿದು ಕಟ್ ಆಫ್ ಲಿಸ್ಟ್ ಬಿಟ್ಟಿದ್ರಲ್ಲ. ಸೊ ಅದರಲ್ಲೂ ಕೂಡ ಯಾವ್ಯಾವ ತರ ನೇಮಕಾತಿಗಳನ್ನ ಮಾಡ್ಕೊಂಡಿದ್ದಾರೆ, ಯಾರ್ಯಾರು ಅದೃಷ್ಟವಂತರು ಕೂತ್ಕೊಂಡಿದ್ದಾರೆ, ಮತ್ತೆ ಈ ಸತಿನೂ ಕೂಡ ಯಾರ್ಯಾರು ಅದೃಷ್ಟವಂತರು ಕೂತ್ಕೋಬಹುದು ಅನ್ನೋದನ್ನ ಒಂದು ಅಂಜಾದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಒಂದು ಅಂದಾಜು ಎಕ್ಸಾಕ್ಟ್ ಆಗಿ ಇವಾಗ ನಾನು ಹೇಳೋದನ್ನೇ 100% ನಿಜ ಅಂತ ಹೇಳಕ್ಕಾಗಲ್ಲ, ವ್ಯತ್ಯಾಸಗಳಾಗ್ಬೋದು. ಈ ಜನರಲ್ ಕ್ಯಾಟಗರಿಯನ್ನ ಬೇಕಾದ್ರೆ ಒಂದು 99% ನಾವು ಪ್ರಿಡಿಕ್ಟ್ ಮಾಡಿ ಹೇಳ್ಬೋದು. ಅದನ್ನ ಬಿಟ್ಟು ಈ ಕ್ಯಾಟಗರಿ ವೈಸ್ಗಳು ಏನಿದೆ ನೋಡಿ, ಸೊ ಈ ಕ್ಯಾಟಗರಿಗಳನ್ನ ನಾವು ಇಷ್ಟಕ್ಕೆ ನಿಲ್ಲುತ್ತೆ ಅಂತ ಹೇಳಕ್ಕಾಗಲ್ಲ. ಒಂದು 80 to 90% ಪ್ರಿಡಿಕ್ಟ್ ಮಾಡಬಹುದು, ಇಷ್ಟಕ್ಕೆ ನಿಲ್ಬಹುದು ಅಂತ ಕ್ಯಾಟಗರಿ ವೈಸ್ಗಳಲ್ಲಿ. ಬಟ್ ಜನರಲ್ಲೂ ಕೂಡ ಅಷ್ಟೇ 99% ಜನರಲ್ಲೂ ಕೂರುತ್ತೆ ಅಂತ ಹೇಳ್ಬೋದು. ಕ್ಯಾಟಗರಿನೂ ಅಷ್ಟೇ 80 to 90% ಪ್ರಿಡಿಕ್ಟ್ ಮಾಡ್ಬೋದು. ಬಟ್ ನಾವ್ ಹೇಳಿದ್ದೆ 100% ಇಷ್ಟಕ್ಕೆ ನಿಲ್ಲುತ್ತೆ ಅಂತ ಹೇಳಕ್ಕಾಗಲ್ಲ. ಸರಿನಾ? ಸೊ ಇವಾಗ ನಾವು ಅಭ್ಯರ್ಥಿಗಳು ಪಡೆದಿರುವಂತ ಅಂಕಗಳನ್ನ ನೋಡೋದಾದ್ರೆ ಸ್ನೇಹಿತರೆ 40ರಿಂದ 46ವರೆಗೂ ಕೂಡ 3719 ಜನ ಹೊಡೆದಿದ್ದಾರೆ. ಸರಿನಾ? ಸೊ ಇದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದಾನೆ, ಎಕ್ಸಾಕ್ಟ್ ಆಗಿ ಹೇಳಕ್ಕೆ ಒಬ್ಬೊಬ್ಬರು ಅಂಕಿ ಸಂಖ್ಯೆ ಒಂದೊಂದ್ ತರ ಇರುತ್ತಲ್ಲ. ಸೊ ನಾವು ಲೆಕ್ಕ ಹಾಕಿದೀವಿ, ಆಲ್ಮೋಸ್ಟ್ 99% ಈ ನಂಬರ್ ನಿಜ ಅಂತ ಒಪ್ಕೊಂಡಿದೀವಿ. ನಮ್ಮ ಹುಡುಗರೆಲ್ಲ ಮಾಡ್ಕೊಟ್ಟಿದ್ದಾರೆ. 40ರಿಂದ 46ವರೆಗೂ ಎಷ್ಟಿದ್ದಾರೆ? 3719 ಜನ. ಸರಿನಾ? ಸೊ 46ವರೆಯಿಂದ 50 ಗಂಟೆ ಎಷ್ಟಿದ್ದಾರೆ? ಇದು ಹುಮ್ನಾಬಾದು, ಹಾಸನ್ ಎರಡರಲ್ಲೂ ನಡೆದಿರುವಂತ ಚಾಲನಾ ವೃತ್ತಿ ಪರೀಕ್ಷೆಯ ಅಂಕಪಟ್ಟಿ ಹೇಳ್ತಾರೆ ನಾನು. ಸರಿನಾ? 46ವರೆಯಿಂದ 50 ಗಂಟೆ ಹೊಡೆದಿರೋರು 964 ಜನ ಇದ್ದಾರೆ. ಸರಿನಾ? ಸೊ ಸಾಮಾನ್ಯ ಯಾವ ತರ ಕೂರ್ಸ್ಕೊತಾನೆ ಅಂತಂದ್ರೆ, ಸೊ ನೋಡಿ ಸಾಮಾನ್ಯ ಏನಿದೆಯಲ್ಲ ಇದು ಜನರಲ್ ಮೆರಿಟ್ ಏನ 1000 ಪೋಸ್ಟ್ ಇದೆ ನೋಡಿ, ಈ 1000 ಪೋಸ್ಟ್ಗಳನ್ನ ಅತಿ ಹೆಚ್ಚು ಅಂಕ ಪಡೆದಿರುವಂತ ಅಭ್ಯರ್ಥಿಗಳಿಗೆ ಕೊಡ್ತಾನೆ. ಸರಿನಾ? ಸೊ ಹಾಗಾಗಿ ಅತಿ ಹೆಚ್ಚು ಅಂಕ ಪಡೆದಿರುವಂತ ಅಭ್ಯರ್ಥಿಗಳು ಈ 1000 ಪೋಸ್ಟ್ ಅನ್ನ ಫಿಲ್ ಮಾಡಬೇಕು. ಸರಿನಾ? ಈ 1000 ಪೋಸ್ಟ್ ಅನ್ನ ಫಿಲ್ ಮಾಡ್ಬೇಕಂದ್ರೆ 46ವರೆಯಿಂದ 50 ಹೊಡೆದಿರುವಂತ ಅಭ್ಯರ್ಥಿಗಳು 964 ಜನ ಇದ್ದಾರೆ. ಅಂದ್ರೆ ಈ 1000 ಜನ ಫಿಲ್ ಆಗ್ಲಿಲ್ಲ. ಇನ್ನು 46ವರೆ ಹೊಡೆದವರು ಕೂಡ ಈ 1000 ಜನಕ್ಕೆ ಸಾಕಾಗ್ಲಿಲ್ಲ, ಇನ್ನೂ ಸ್ವಲ್ಪ ಜನ ಬೇಕಾಗ್ತಾರೆ. ಸರಿನಾ? ಇನ್ನು ಎಷ್ಟು ಜನ ಬೇಕಾಗ್ತಾರೆ ಅಂದ್ರೆ ನೋಡಿ, ಒಂದು 1000ದಲ್ಲಿ ಎಷ್ಟು ಜನ ಸಿಕ್ಕರು? 46ವರೆಯಿಂದ 50ರವರೆಗೂ ಹೊಡೆದವರು 964 ಜನ ಸಿಕ್ಕಿದ್ರು. ಸರಿನಾ? ಇನ್ನೆಷ್ಟು ಜನ ಉಳ್ಕೊಂಡ್ರು? ಇನ್ನು 36 ಜನ ಬೇಕಾಗಿದೆ. ಸೊ ಇನ್ನು 36 ಜನ ಬೇಕಾಗಿರೋದ್ರಿಂದ ಈ ಸತಿ ಜನರಲ್ ಏನಿದೆಯಲ್ಲ ನೋಡಿ, ಈ ಜನರಲ್ಲು 46 ಬಿಟ್ಟು 46ವರೆ ಬಿಟ್ಟು 46ರಿಂದ ಸ್ಟಾರ್ಟ್ ಆಗುತ್ತೆ. ಮತ್ತೆ ಹೆಂಗೆ ಸರ್ 46 ಹೊಡೆದ್ರು 308 ಜನ ಇದಾರಲ್ಲ, ಮತ್ತೆ ಹೆಂಗ್ ತಗೋತಾರೆ ಅಂದ್ರೆ ನೋಡಿ, 308
ಮೈನಸ್ಸು 35 ಜನ ಬೇಕು. ಈ 35 ಜನ ಹೋದ್ರು ಅಂತಂದ್ರೆ ಎಷ್ಟಾಯ್ತು? ಇನ್ನ 273 ಜನ ಉಳ್ಕೋತಾರೆ. 46 ಹೊಡೆದವರು, ಈ 46 ಹೊಡೆದವರು ಇನ್ನು 273 ಜನ ಉಳ್ಕೋತಾರೆ. ಸರಿನಾ? ಸೊ 35 ಜನ ಇಲ್ಲಿಗೆ ಬಂದ್ರು ಈ ಜನರಲ್ ಕ್ಯಾಟಗರಿಗೆ 46ರಲ್ಲಿ ಇರೋರು. ಸರಿನಾ? ಈ 273 ಜನ ಎಲ್ಲರೂ ಕೂಡ ಕ್ಯಾಟಗರಿಗಳಿಗೆ ಹೋಗ್ತಾರೆ, ಆಯಾ ಕ್ಯಾಟಗರಿಗಳಿಗೆ. ಸರಿನಾ? ಸೊ ಇವಾಗ ನಾವು ಜನರಲ್ ಫಸ್ಟ್ ಯಾವ ತರ ಕೂರಿಸ್ತಾರೆ ಅಂತ ನೋಡೋಣ. ಹಳೇದೇನು ನೇಮಕಾತಿಗಳು ನಡೆದಿದೆ ಅದನ್ನ ಒಂದು ಅಂದಾಜಲ್ಲಿ ಇಟ್ಕೊಂಡು ನೋಡೋಣ ಸ್ನೇಹಿತರೆ. ಸೊ ಈ ಜನರಲ್ ಅಲ್ಲೇ ಅತಿ ಜನರಲ್ ಇರೋದು ನೋಡಿ, ಇದೆಲ್ಲ ಮಹಿಳೆಯರ ಪೋಸ್ಟ್, ಮಾಜಿ ಸೈನಿಕರ ಪೋಸ್ಟ್ ತೆಗೆದಾಗ 646 ಪೋಸ್ಟ್ ಆಗಿದೆ. ಗ್ರಾಮೀಣ ಮಾಧ್ಯಮ 252 ಪೋಸ್ಟ್ ಇದೆ, ಕನ್ನಡ ಮಾಧ್ಯಮ 50 ಪೋಸ್ಟ್ ಇದೆ, ಮತ್ತೆ PD 52 ಪೋಸ್ಟ್ ಇದೆ. ಇವೆಲ್ಲ ಸೇರಿ 1000 ಪೋಸ್ಟ್ ಆಯ್ತಲ್ವಾ? ಸೊ ಇಲ್ಲಿ ಆಲ್ಮೋಸ್ಟ್ ನೋಡಿ, ಇಲ್ಲಿ 46ವರೆ ಹೊಡೆದವರೆಲ್ಲಾನು ಕೂಡ ಈ ಸತಿ ಜನರಲ್ ಅಲ್ಲಿ ಸೇಫ್. ನಿಂತ್ಕೊಳ್ಳೋದು 46ಕ್ಕೆ ನಿಂತ್ಕೊಳ್ಳುತ್ತೆ. ಇದ್ರಲ್ಲಿ ಬರೀ 35 ಜನ ಬರ್ತಾರತ್ತೆ ಅಷ್ಟೇ. ಈ 35 ಜನ ಯಾರಪ್ಪ ಅಂತಂದ್ರೆ 46 ಆಗಿ ಅವ್ರ ಹತ್ರ ಏನಾದ್ರು PD ಸರ್ಟಿಫಿಕೇಟು ಅಥವಾ ಬೇರೆ ಏನಾದ್ರು ಹೈಯೆಸ್ಟ್ ಡೇಟ್ ಆಫ್ ಬರ್ತ್ ಇತ್ತು ಅಂತಾರೆ 1990 ಕೆಳಗಡೆ ಇರೋರು ಯಾರಾದ್ರೂ ಇದ್ರೆ ಈ 46ರಿಂದ ಎತ್ಕೋತಾನೆ ಅವ್ರಿಗೆ ಈ ಜನರಲ್ ಕೂಡಿಸ್ಬೋದೇನೋ. GMG ಏನ್ 646 ಪೋಸ್ಟ್ ಇದೆಯಲ್ಲ, ಸೊ 646 ಪೋಸ್ಟು 46ರಿಂದಾನೇ ಸ್ಟಾರ್ಟ್ ಆಗ್ಬೋದೇನೋ, ಆಗುತ್ತೆ ಅನ್ಸುತ್ತೆ. ಇನ್ ಕೇಸ್ ಆಫ್ ಇವ್ರ ಹತ್ರ ಯಾರಾದ್ರೂ 46 ಹೊಡೆದವ್ರ ಹತ್ರ PD ಇತ್ತು ಅಂದ್ರೆ ಈ PDನೂ ಕೂಡ 46ರಿಂದಾನೇ ಸ್ಟಾರ್ಟ್ ಆಗ್ಬೋದೇನೋ. ಸರಿನಾ? ಸೊ ಒಟ್ನಲ್ಲಿ 46ರಲ್ಲಿ ಕೆಲವೊಬ್ಬ ಅದೃಷ್ಟವಂತ ವ್ಯಕ್ತಿಗೆ ಜನರಲ್ ಅಲ್ಲಿ ಕೂತ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಸೊ ಅವಾಗ ಈ 1000 ಪೋಸ್ಟ್ ಫಿಲ್ ಆಗುತ್ತೆ. ಈ 964 ಅಂದ್ರೆ 65 ಅನ್ಕೊಡ್ರಿ. ಸೊ ಈ 35 ಜನ ಬಂದ್ಬಿಟ್ರೆ ಈ 1000 ಪೋಸ್ಟ್ ಫಿಲ್ ಮಾಡ್ಕೋತಾನೆ. ಸರಿನಾ? ಸೊ ಇವಾಗ ಇವರಲ್ಲಿ ಯಾರ್ಯಾರಿಗೆ ಫಿಲ್ ಮಾಡ್ಕೋತಾನೆ ಸರ್? 46ವರೆ, 47, 47ವರೆ, 48 ಅಂತ ನೋಡೋದಾದ್ರೆ ಹಳೆಯದೆಲ್ಲ ನಾವು ನೇಮಕಾತಿಗಳನ್ನ ನೋಡಿದ್ರೆ ಸ್ನೇಹಿತರೆ ಆಲ್ಮೋಸ್ಟ್, ಸೊ ನೋಡಿ ಇದು 2015 ನೇಮಕಾತಿ ನಡೆದಿರುವಂತದ್ದು KSRTCದು. ಸೊ ಇಲ್ಲಿ ನಾವು ನೋಡೋದಾದ್ರೆ ನೋಡಿ, ನಾವು ಇಲ್ಲಿವರೆಗೂ ಅನ್ಕೊಂಡಿದ್ದೇನಪ್ಪಾ ಅಂತಂದ್ರೆ ಜನರಲ್ ಅಲ್ಲೇ ಜನರಲ್ ಮೆರಿಟ್ ಏನಿದೆಯಲ್ಲ ಈ GMG ಏನಿದೆ ನೋಡಿ, ಈ GMG ಇರೋದನ್ನ ನಾವು ಜನರಲ್ ಅಲ್ಲೇ ಜನರಲ್ ಮೆರಿಟ್ 646 ಪೋಸ್ಟ್ ಇದೆ ನೋಡಿ, ಇದು ಅತಿ ಹೈಯೆಸ್ಟ್ ನಂಬರ್ಗೆ ನಿಲ್ಲಿಸ್ತಾನೆ ಅನ್ಕೊಂಡಿದ್ವಿ ನಾವು. 50ಕ್ಕೆ 50, 48, 49 ಹೊಡೆದವರೆಗೆ ಈ ಪೋಸ್ಟ್ ಅಲ್ಲಿ ಕೂರಿಸ್ತಾನೆ ಅನ್ಕೊಂಡಿದ್ವಿ. ಬಟ್ ಅಲ್ಲ, ಇದನ್ನ ಅತಿ ಕಮ್ಮಿ ನಂಬರ್ ನಿಲ್ಸೋದಂದ್ರೆ ಇದೆ. ಪ್ರತಿಯೊಂದು ಕ್ಯಾಟಗರಿಗಳಲ್ಲೂ ಅಷ್ಟೇ ಅತಿ ಕಮ್ಮಿ ನಂಬರ್ ನಿಂತ್ಕೊಳ್ಳೋದು ಇದೇ ಜನರಲ್ ಕೋಟಾನೆ. ನಾವು ಹಳೇದನ್ನ ನೋಡೋಣ ಬನ್ನಿ. ಸೊ ನೋಡಿ, ಹಳೇದನ್ನ ನೋಡಿದ್ರು ಕೂಡ ಸ್ನೇಹಿತರೆ ನೋಡಿ, ಇದು 2015 ಕಟ್ ಆಫ್ ನಿಮ್ಗೆ ಕಾಣಿಸ್ತಾ ಇದೆ ಅನ್ಸುತ್ತೆ. ಸೊ ನೋಡಿ, ಕನ್ನಡ ಮಾಧ್ಯಮದಲ್ಲಿ ಜನರಲ್ ಎಷ್ಟಕ್ಕೆ ನಿಲ್ಸಿದ್ದಾನೆ? 49ಕ್ಕೆ ನಿಲ್ಸಿದ್ದಾನೆ. 49ಕ್ಕೆ ಅಂದ್ರೆ 49, 49ವರೆ, 50 ಈ 3 ನಂಬರ್ ಹೊಡೆದವರಿಗೆ ಈ ಕನ್ನಡ ಮಾಧ್ಯಮದಲ್ಲಿ ಕೂರಿಸಿದ್ದಾರೆ. ಗ್ರಾಮೀಣ ಮಾಧ್ಯಮ ನೋಡೋದಾದ್ರೆ ನೋಡಿ 45ಕ್ಕೆ ನಿಲ್ಸಿದ್ದಾನೆ. ಅಂದ್ರೆ 45ರಿಂದ 50 ಗಂಟೆ ಹೊಡೆದವರಿಗೆ ಗ್ರಾಮೀಣ ಮಾಧ್ಯಮ ಕೂರಿಸಿದ್ದಾನೆ. ಬಟ್ ಇಲ್ಲಿ ಸಾಮಾನ್ಯಕ್ಕೆ ನೋಡಿದ್ರೆ ಸಾಮಾನ್ಯ 44ಕ್ಕೆ ನಿಲ್ಸಿದ್ದಾರೆ. ಡೇಟ್ ಆಫ್ ಬರ್ತು ಅಷ್ಟೇ ನೋಡ್ಬೋದು. ಇನ್ನು ಕನ್ನಡ ಮಾಧ್ಯಮದಲ್ಲಿ 89 ಡೇಟ್ ಆಫ್ ಬರ್ತು, ಗ್ರಾಮೀಣ ಮಾಧ್ಯಮದಲ್ಲಿ 84 ಡೇಟ್ ಆಫ್ ಬರ್ತು, ಸಾಮಾನ್ಯದಲ್ಲಿ ನೋಡಿ ಸಾಮಾನ್ಯದಲ್ಲಿ 87 ಡೇಟ್ ಆಫ್ ಬರ್ತು. ಅಂದ್ರೆ ಇದಕ್ಕಿಂತ ಡೇಟ್ ಆಫ್ ಬರ್ತು ಕೂಡ ಸಾಮಾನ್ಯಕ್ಕೆ ಕಮ್ಮಿ ನಿಂತ್ಕೊಂಡಿದೆ. ಸೊ ಹಾಗಾಗಿ ನಾವು ಹಳೇದನ್ನೆಲ್ಲ ಲೆಕ್ಕ ಹಾಕಿ ನೋಡೋದಾದ್ರೆ ಆಲ್ಮೋಸ್ಟ್ ಈ ಜನರಲ್ ಕ್ಯಾಟಗರಿನಲ್ಲಿ ಏನ್ ಜನರಲ್ ಇದೆ ನೋಡಿ, ಇದು ಅತಿ ಕಡಿಮೆ ಡೇಟ್ ಆಫ್ ಬರ್ತು ಮತ್ತೆ ಅತಿ ಕಮ್ಮಿ ನಂಬರ್ ನಿಂತ್ಕೊಳ್ಳುತ್ತೆ. ಸೊ ಹಾಗಾಗಿ 46 ಹೊಡೆದವರು ಅಂತ ಅದೃಷ್ಟವಂತ ಅಭ್ಯರ್ಥಿಗಳು ಇಲ್ಲಿಗೆ ಬರ್ತಾರೆ. ಸರಿನಾ? ಸೊ ಆಮೇಲೆ ಈ 46ವರೆ ಹೊಡೆದಿರುವಂತ ಅಭ್ಯರ್ಥಿಗಳು ಕೂಡ ಈ ಒಂದು 646 ಪೋಸ್ಟ್ ಅಲ್ಲಿ ಅಥವಾ 47 ಹೊಡೆದಿರುವಂತ ಅಭ್ಯರ್ಥಿಗಳು ಕೂಡ ಪ್ರತಿಯೊಬ್ರು 46ರಿಂದ 50 ಗಂಟ ಎಲ್ಲರಿಗೂ ಯಾರಾದ್ರೂ ಎಷ್ಟು ಜನ ಸಿಗ್ತಾರೆ ಅವ್ರಿಗೆಲ್ಲ ಈ 646 ಪೋಸ್ಟ್ ತುಂಬ್ಕೋತಾನೆ. ಬಟ್ ಇದರಲ್ಲಿ ಫಿಲ್ಟರ್ ಮಾಡಿದಾಗ ಯಾರ್ದು ಅತಿ ಜಾಸ್ತಿ ಏಜ್ ಆಗಿರುತ್ತೆ, ಅವ್ರ ಹತ್ರ ಕನ್ನಡ ಗ್ರಾಮೀಣ ಸರ್ಟಿಫಿಕೇಟ್ ಇತ್ತು ಅಂತಂದ್ರೆ ಅವ್ರಿಗೆ ಏನ್ ಮಾಡ್ತಾನೆ ಸ್ನೇಹಿತರೆ, ಇಲ್ಲಿ ತಗೋತಾನೆ ಗ್ರಾಮೀಣ ಮಾಧ್ಯಮದಲ್ಲಿ. ಏನ್ 252 ಪೋಸ್ಟ್ ಇದೆ ನೋಡಿ. ಸೊ ನೀವು ಹಳೇದು ಕೂಡ ನೋಡಿ, ಫಸ್ಟ್ ನೋಡಿ, ಇಲ್ಲಿ ಕನ್ನಡ ಮಾಧ್ಯಮ 49ಕ್ಕೆ ನಿಲ್ಸಿದ್ದಾನೆ, ಗ್ರಾಮೀಣ ಮಾಧ್ಯಮ 45ಕ್ಕೆ ನಿಲ್ಸಿದ್ದಾನೆ, ಸಾಮಾನ್ಯ 44ಕ್ಕೆ ನಿಂತ್ಕೊಂಡಿದೆ. ಸೊ ಹಾಗಾಗಿ ಇದು ಕಮ್ಮಿ ನಿಂತ್ಕೊಳ್ಬೇಕಲ್ಲ. ಸೊ ಹಾಗಾಗಿ ನಾನು ಹೇಳ್ತಿರೋದು ಅಂದ್ರೆ ಜನರಲ್ ಕಮ್ಮಿ ನಿಂತ್ಕೋತು. ಈಗ ಗ್ರಾಮೀಣ ಮಾಧ್ಯಮನ ಅತಿ ಹೈಯೆಸ್ಟ್ ನಿಲ್ಲಿಸ್ಬೇಕು ಅಂತಂದ್ರೆ ಅವನೇನಾದ್ರೂ 47 ಅಥವಾ 48ಕ್ಕೆ ಗ್ರಾಮೀಣ ನಿಂತ್ಕೋಬಹುದು. ಕನ್ನಡ ಮಾಧ್ಯಮನೂ ಕೂಡ ಅಷ್ಟೇ 48ವರೆ ಅಥವಾ 49ಕ್ಕೆ ನಿಲ್ಲಿಸ್ಬೋದೇನೋ. ಸರಿನಾ? ಸೊ ಈ PD ಏನಿದೆ ನೋಡಿ, ಯಾರ ಜನರಲ್ ಇದ್ದವರು PD ಇತ್ತು ಅಂತಂದ್ರೆ ಇದು ಅತಿ ಕಡಿಮೆ ನಿಂತ್ಕೊಳ್ಳುತ್ತೆ. ಸೊ ನೋಡಿ, ಲಾಸ್ಟ್ ಟೈಮು ಈ ಯೋಜನಾ ನಿರಾಶ್ರಿತರು 30ಕ್ಕೆ ನಿಲ್ಸಿದ್ದಾನೆ. ಈಗಲೂ ಅಷ್ಟೇ ಅವ್ರ ಹತ್ರ ಏನಾದ್ರು 50, ಈಗ ಏನಾದ್ರು 46ರಿಂದ
ಸೊ ಸಾರಿ 46 ಬರಲ್ಲ, ಅತಿ ಕಮ್ಮಿ ನಿಂತ್ಕೊಂಡಿರೋದ್ರಿಂದ ಸೊ ಲಾಸ್ಟ್ ಇಲ್ಲಿ ಜನರಲ್ ಮೆರಿಟ್ ಎಷ್ಟಕ್ಕೆ ನಿಂತ್ಕೋತು, 44ಕ್ಕೆ ನಿಂತ್ಕೋತು ಅಲ್ವಾ. ಸೊ ಇಲ್ಲೇನ್ ಮಾಡ್ತಾನೆ, ಈ ಜನರಲ್ ಮೆರಿಟ್ ಏನಿದೆ ನೋಡಿ, ಈ ಜನರಲ್ ಮೆರಿಟ್ ಇನ್ ಕೇಸ್ ಆಫ್ ಅವನಿಗೆ ಈ 52 ಪೋಸ್ಟ್ ಏನಾದ್ರು 46ರಿಂದ 50 ಗಂಟೆ ಹೊಡೆದಿರುವಂತ ಅಭ್ಯರ್ಥಿಗಳು ಸಿಕ್ಬಿಟ್ರು ಅಂದ್ರೆ ಸೊ ಅವಾಗ 46ರಿಂದ 50 ಒಳಗಡೆನೆ ಈ ನಂಬರ್ ನಿಂತ್ಕೊಂಡ್ಬಿಡುತ್ತೆ. 46 ಹೊಡೆದಿರುವಂತ ಅಭ್ಯರ್ಥಿ ಹತ್ರ ಏನಾದ್ರು ಈ PD ಸರ್ಟಿಫಿಕೇಟ್ ಇತ್ತು ಅಂದ್ರೆ ಅವನಿಗೆ ಇಲ್ಲಿ ಕೂರಿಸ್ತಾನೆ, ಸರಿನಾ. ಸೊ ಇನ್ ಕೇಸ್ ಆಫ್ ಏನಾದ್ರು ಈ ಇದ್ರಲ್ಲಿ ಯಾರು ಸಿಗ್ಲಿಲ್ಲಪ್ಪ, ಯಾರು 46ವರೆಯಿಂದ ಅಥವಾ 46ರಿಂದ 50 ಗಂಟೆ ಹೊಡೆದಿರುವಂತ ಅಭ್ಯರ್ಥಿಗಳಲ್ಲಿ ಯಾರೂ ಕೂಡ ಸಿಗ್ಲಿಲ್ಲ PD ಇರುವಂತವ್ರು, ಅಥವಾ ಒಂದು 10 ಜನ ಸಿಕ್ಕರು ಅಥವಾ ಒಂದು 20 ಜನ ಸಿಕ್ಕರು, ಇನ್ನೂ 20 ಜನ ಸಿಕ್ಕಿಲ್ಲ ಅಂತಂದ್ರೆ ಸ್ನೇಹಿತರೆ ಇಲ್ಲೇನ್ ಬರುತ್ತೆ ನೋಡಿ, ಅವಾಗ 45ವರೆಯಿಂದ 40ರವರೆಗೂ ಆಲ್ಮೋಸ್ಟ್ ಎಷ್ಟು ಕಮ್ಮಿಗಾಗತ್ತೆ, ಎಷ್ಟು ಕೆಳಗಡೆಗ ನಾವು ಹೋಗ್ಲಿ, ಯಾವನ ಅಭ್ಯರ್ಥಿ ಹತ್ರ PD ಸರ್ಟಿಫಿಕೇಟ್ ಇತ್ತು ಅಂತಂದ್ರೆ ಅವ್ರಿಗೂ ಕೂಡ ಇಲ್ಲಿ ಕೂರಿಸುವಂತ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ನಾವು ಈ ಸತಿ ಸೇಫ್ ನಂಬರ್ ಅಂತ ತಗೊಂಡಿರೋದು 46ವರೆ. ಸೊ 46ವರೆ ಯಾರ್ಯಾರು ತೆಗ್ದಿದ್ದಾರೆ ಈ ಸತಿ KSRTC ನಲ್ಲಿ ಆ ಅಭ್ಯರ್ಥಿಗಳೆಲ್ಲರೂ ಕೂಡ ಸೇಫ್ ಆಗ್ತೀರಾ. ಯಾಕಂದ್ರೆ ನಿಮ್ಮದು ಈ ಕ್ಯಾಟಗರಿಗಳಲ್ಲಿ ಕೂತ್ಕೊಳ್ಳುತ್ತೆ, ಜನರಲ್ ಮೆರಿಟ್ ಅಲ್ಲಿ ಕೂತ್ಕೊಳ್ಳುತ್ತೆ 46ವರೆ ಹೊಡೆದಿರುವಂತ ಅಭ್ಯರ್ಥಿ. 47, 48, 48ವರೆ, 49 ಎಲ್ಲಾರ್ದು ಕೂಡ ಆಲ್ಮೋಸ್ಟ್ ನಿಮ್ಗೆ ಈ ಕೋಟಾಗಳು ಫುಲ್ ಮಾಡಬೇಕಾಗಿರೋದ್ರಿಂದ ಸೊ ನಿಮ್ದು ಕನ್ನಡ ಗ್ರಾಮೀಣ ಇತ್ತು ಅಂದ್ರೆ ಕನ್ನಡ ಗ್ರಾಮೀಣದಲ್ಲಿ ನಿಮ್ಮ ಎಲ್ಲಾನು ಫಿಲ್ ಮಾಡ್ಕೊತಾನೆ, ಇವು ಮೂರನ್ನು ಫಿಲ್ ಮಾಡ್ಕೊತಾನೆ. ಇದು 52 ಪೋಸ್ಟ್ ಇನ್ ಕೇಸ್ ಆಫ್ ಇದರಲ್ಲಿ ಯಾರಾದ್ರೂ ಸಿಕ್ಕಿದ್ರು ಅಂದ್ರೆ ಅವ್ರನ್ನು ಕೂಡ ಇಲ್ಲಿ ಹಾಕೋತಾನೆ. ಬೈ ಚಾನ್ಸ್ ಯಾರಾದ್ರೂ ಸಿಕ್ಕಿಲ್ಲ ಅಂತಂದ್ರೆ ಅವಾಗ ಇಲ್ಲಿಂದ ತಗೋತಾನೆ, ಯಾರ ಹತ್ರ ಇದೆ ಅವ್ರನ್ನ ಈ ಕೋಟಾನ ಫುಲ್ ಮಾಡ್ಕೋತಾನೆ, ಗೊತ್ತಾಯ್ತಲ್ವಾ. ಸೊ ಹಾಗಾಗಿ ಈ ಸತಿ ಜನರಲ್ ಮೆರಿಟ್ 46ರಿಂದಾನು ಸ್ಟಾರ್ಟ್ ಆಗ್ಬೋದು ಅಥವಾ 46ವರೆಯಿಂದನೂ ಸ್ಟಾರ್ಟ್ ಆಗ್ಬೋದು. ನಮ್ಮ ಪ್ರಕಾರ ಈ 1000 ಜನರಲ್ಲಿ 50 ಜನ ಸಿಕ್ಕೇ ಸಿಗ್ತಾರೆ PD ಸರ್ಟಿಫಿಕೇಟ್ ಇರೋರು. ಸೊ ಹಾಗಾಗಿ ನಾನು ಅನ್ಕೊಂತಾ ಇರೋದು ಇನ್ನು 35 ಜನ ಬೇಕಲ್ಲ, 964 ಇದೆ, 65 ಅನ್ಕೊಡ್ರಿ, 965 ಜನ ಆಗಿದ್ದಾರೆ 46ವರೆ ಹೊಡೆದವರು, 46ವರೆಯಿಂದ 50 ಗಂಟೆ ಹೊಡೆದವರು. ಇನ್ನು 35 ಜನ ಬೇಕು ಅಂದ್ರೆ 46ರಿಂದನೇ ಈ ಸತಿ ಈ ಜನರಲ್ ಕ್ಯಾಟಗರಿ ಸ್ಟಾರ್ಟ್ ಆಗ್ಬೋದು ಅಂತ ಅನಿಸ್ತಾ ಇದೆ, ಒಂದು ಅಂದಾಜು. ಬಟ್ 100% ಹಿಂಗೆ ಆಗುತ್ತೆ ಅಂತ ಹೇಳಕ್ಕಾಗಲ್ಲ, ಸರಿನಾ. ಸೊ ಈ ಒಂದು ಜನರಲ್ ಕ್ಯಾಟಗರಿದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈಗ ನಾವು ಹೋಗೋಣ ನೆಕ್ಸ್ಟ್ ಕ್ಯಾಟಗರಿ ವೈಸು. ಸೊ ಕ್ಯಾಟಗರಿ ವೈಸ್ ನೋಡೋದಾದ್ರೆ ಸ್ನೇಹಿತರೆ, ಸೊ ಕ್ಯಾಟಗರಿ ವೈಸ್ ಅದಾದ್ರೆ ನೋಡಿ ನಡೀಲಿ 40ರಿಂದ 46ವರೆಗೂ ಎಷ್ಟು ಜನ ಹೊಡೆದಿರೋ ಸ್ನೇಹಿತರೆ, 3719 ಜನ. ಹಂಗಂದ್ರೆ ಎಲ್ಲರಿಗೂ ಕೆಲಸ ಸಿಗುತ್ತಾ ಸರ್ 40ರಿಂದ 46ವರೆಗೂ? ಖಂಡಿತ ಇಲ್ಲ. ಯಾಕಂದ್ರೆ ಇಲ್ಲಿ 1000 ಪೋಸ್ಟ್ ಫಿಲ್ ಆಗೋಯ್ತು, ಇವರೆಲ್ಲ ಕನ್ಫರ್ಮ್ ಆಯ್ತು ಜಾಬು. ಬಟ್ 1000 ಇಲ್ಲಿ ಕೊಟ್ನಲ್ಲ, ಇನ್ನು 1000 ಅವನು ಕ್ಯಾಟಗರಿಗೆ ತಗೋಬೇಕು. 1000 ಕ್ಯಾಟಗರಿಗೆ ತಗೋಬೇಕು ಅಂತಂದ್ರೆ ಇಲ್ಲೆಲ್ಲಿದ್ದಾರೆ 1000 ಜನ, 3700 ಜನ ಇದ್ದಾರೆ. ಹಂಗಾರೆ ಎಲ್ಲರಿಗೂ ಕೆಲಸ ಆಗತ್ತಾ ಸರ್? ಸಾಧ್ಯನೇ ಇಲ್ಲ. 3:1 ಆಗುತ್ತೆ. ಸೊ 3 ಜನರಲ್ಲಿ ಒಬ್ಬರಿಗೆ ಕೆಲಸ ಸಿಗುವಂತ ಸಾಧ್ಯತೆ ಇರುತ್ತೆ. ಹಂಗಾದ್ರೆ ಎಲ್ಲಾ ಕ್ಯಾಟಗರಿನವರ ಸರ್? ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ಇದರಲ್ಲಿ ಈ 3719ರಲ್ಲಿ ಯಾವ ಕ್ಯಾಟಗರಿ ಅಭ್ಯರ್ಥಿ ಇದ್ದಾನೆ ಅಂತ ಇದುವರೆಗೂ ಕೂಡ ಇಲಾಖೆನವ್ರಿಗೂ ಗೊತ್ತಿಲ್ಲ. ಏನು ಕಟ್ ಆಫ್ ಮಾಡ್ತಿದ್ದಾರೆ ಅವ್ರಿಗೆ ಬಿಟ್ರೆ, ಇನ್ನು ಇಲಾಖೆ ಆಲ್ರೆಡಿ ಶಾಂತಿನಗರಲ್ಲಿ ಇರುವಂತ ಕೆಲವೊಂದು ಅಧಿಕಾರಿಗಳಿಗೂ ಕೂಡ ಈ ಮಾಹಿತಿ ಗೊತ್ತಿರಲ್ಲ. ಸೊ ಇದು ತುಂಬಾ ಸೀಕ್ರೆಟ್ ಆಗಿ ಇಟ್ಟಿರ್ತಾರೆ, ಯಾವ್ಯಾವ ಕ್ಯಾಟಗರಿ ಅಭ್ಯರ್ಥಿಗಳಿದ್ದಾರೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲದೆ ಇರೋದ್ರಿಂದ ಸೊ ನಾವು ಒಂದು ಅಂದಾಜಲ್ಲಿ ತೆಗಿಬಹುದು ಈ ಒಂದು ಏನು 40ರಿಂದ 46 ಗಂಟ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ನಿಲ್ಬಹುದು ಅಂತ, ಸರಿನಾ. ಈಗ ನೋಡೋದಾದ್ರೆ ಸ್ನೇಹಿತರೆ, SC ಕ್ಯಾಟಗರಿನಲ್ಲಿ 303 ಪೋಸ್ಟ್ ಇದೆ, ಮತ್ತೆ 2A ನಲ್ಲೂ ಕೂಡ ಆಲ್ಮೋಸ್ಟ್ 298 ಅಂದ್ರೆ 300 ಪೋಸ್ಟ್ ಇವ್ರಿಗೂ ಇದೆ. ಸೊ ಈ ಎರಡು ಕ್ಯಾಟಗರಿಗಳು ಮಾತ್ರ ಇವ್ರಿಗೆ ಪೋಸ್ಟ್ಗಳು ಜಾಸ್ತಿ ಇರೋದ್ರಿಂದ ಈ SC ಮತ್ತೆ 2A ಕ್ಯಾಟಗರಿ ಈ ಎರಡು ಕ್ಯಾಟಗರಿ ಮಾತ್ರ ಸೊ 40ರವರೆಗೂ ಕೂಡ ಅವಕಾಶ ಸಿಗುವಂತ ಸಾಧ್ಯತೆ ಇದೆ, ಸರಿನಾ. ಸೊ ನಾವು ಹಳೇದು ನೋಡೋದಾದ್ರೂ ಕೂಡ ನಿಮ್ಗೆ ಹಳೆ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ನೋಡಿ, ಇಲ್ಲೂ ಕೂಡ ಅಷ್ಟೇ, ಹಳೇದರಲ್ಲೂ ಕೂಡ ಅಷ್ಟೇ ಆಲ್ಮೋಸ್ಟ್ ನೋಡಿ SC ಕ್ಯಾಟಗರಿ ಮತ್ತೆ ಪ್ರವರ್ಗ 1 ಪರಿಶಿಷ್ಟ ಪಂಗಡ ಪ್ರತಿಯೊಂದೂ ಕೂಡ ಅಷ್ಟೇ. ಸೊ ನೋಡಿ ಇಲ್ಲಿ ನೀವು ನೋಡೋದಾದ್ರೆ ಒಂದೇ ಒಂದು ಗಮನಿಸ್ಬೇಕಂದ್ರೆ ಸ್ನೇಹಿತರೆ, ಪ್ರತಿಯೊಂದು ಕ್ಯಾಟಗರಿಗಳಲ್ಲೂ ಕೂಡ ನಾವೇನು ಜನರಲ್ ಅಲ್ಲಿ ಹೇಳಿದ್ವಿ, ಸೊ ಇಲ್ಲೂ ಕೂಡ ಗ್ರಾಮೀಣ ಮಾಧ್ಯಮ ಅತಿ ಹೈಯೆಸ್ಟ್ ನಂಬರ್ಗೆ ನಿಂತ್ಕೊಂಡಿದೆ ನೋಡಿ. ಪರಿಶಿಷ್ಟ ಜಾತಿಯವ್ರದ್ದು 2015ರಲ್ಲಿ 39ಕ್ಕೆ ನಿಂತ್ಕೊಂಡಿದೆ. ಬಟ್ ಈ ಸತಿ 39ಕ್ಕೆ ನಿಂತ್ಕೊಳ್ತಾ ಸಾಧ್ಯ ಇಲ್ಲ, ಯಾಕಂದ್ರೆ ಈ ಸತಿ ಕಾಂಪಿಟೇಷನ್ ಜಾಸ್ತಿ ಇದೆ. ಸೊ ಹಾಗಾಗಿ ಅತಿ ಹೈಯೆಸ್ಟ್ 39ಕ್ಕೆ ನಿಂತ್ಕೊಂಡಿದೆ ಗ್ರಾಮೀಣ ಮಾಧ್ಯಮ. ಕನ್ನಡ ಮಾಧ್ಯಮ 43ವರೆಗೆ ನಿಂತ್ಕೊಂಡಿದೆ, ಸರಿನಾ. ಸೊ ಅದೇ ಸಾಮಾನ್ಯಕ್ಕೆ ನೋಡೋದಾದ್ರೆ ನಾವು ಕ್ಯಾಟಗರಿ ಸಾಮಾನ್ಯದಲ್ಲಿ ನೋಡಿ 35ವರೆಗೆ ನಿಂತ್ಕೊಂಡಿದೆ. ಅದೇ ತರ ಪರಿಶಿಷ್ಟ ಪಂಗಡದಲ್ಲೂ ಕೂಡ ಅಷ್ಟೇ
ಗ್ರಾಮೀಣ ಮಾಧ್ಯಮ 43ವರೆಗೆ ನಿಂತ್ಕೊಂಡಿದೆ. ಸಾರಿ, ಕನ್ನಡ ಮಾಧ್ಯಮ 43ವರೆಗೆ ನಿಂತ್ಕೊಂಡಿದೆ. ಗ್ರಾಮೀಣ ಮಾಧ್ಯಮ 41ಕ್ಕೆ ನಿಂತಿದೆ. ಫಸ್ಟ್ ಅದೇ ಪರಿಶಿಷ್ಟ ಪಂಗಡದಲ್ಲಿ ಸಾಮಾನ್ಯ ನೋಡಿ 38ವರೆಗೆ ನಿಂತ್ಕೊಂಡಿದೆ. ಅದೇ ತರ ಪ್ರತಿಯೊಂದೂ ಅಷ್ಟೇ. ಗ್ರಾಮೀಣ ಮಾಧ್ಯಮ ಅತಿ ಹೈಯೆಸ್ಟಿಗೆ ನಿಂತ್ಕೊಂಡಿದೆ 43ವರೆ, ಮತ್ತೆ ಗ್ರಾಮೀಣ ಮಾಧ್ಯಮ 39ವರೆ, ಪ್ರವರ್ಗ 1. ಅದೇ ಸಾಮಾನ್ಯ ನೋಡಿ ಅತಿ ಕಮ್ಮಿ 37ಕ್ಕೆ ನಿಂತ್ಕೊಂಡಿದೆ. ಪ್ರತಿಯೊಂದು ಕ್ಯಾಟಗರಿನಲ್ಲೂ ಅಷ್ಟೇ. ಇಲ್ಲಿ 43, 39, 36. ಇಲ್ಲಿ ನೋಡಿ 41, 33, 29. ಇಲ್ಲಿ ನೋಡಿ 3A ನಲ್ಲಿ 44, 43ವರೆ, 43. ಸೊ ಇಲ್ಲಿ ನೋಡಿ 3B ನಲ್ಲಿ 43ವರೆ, 43, 42. ಸೊ ಇಲ್ಲಿ ನಾವು ಏನು ಅರ್ಥ ಮಾಡ್ಕೋಬೇಕು ಅಂದ್ರೆ, ಪ್ರತಿಯೊಂದು ಕ್ಯಾಟಗರಿಗಳಲ್ಲಿ ಇರುವಂತ ಕನ್ನಡ ಮತ್ತೆ ಗ್ರಾಮೀಣ ಮಾಧ್ಯಮ ಇದು ಅತಿ ಹೈಯೆಸ್ಟ್ ನಂಬರ್ಗೆ ಹುಡುಕ್ಬಿಟ್ಟು ನಿಲ್ಲಿಸ್ತಾನೆ. ಯಾಕಂದ್ರೆ ಈ ಕೋಟಾಗಳು ಫಸ್ಟ್ ತುಂಬ್ಕೋತಾನೆ. ಇಲ್ಲಿವರೆಗೂ ಏನಿದೆ ನೋಡಿ, SC ಇಂದ 3B ವರೆಗೂ ಏನ್ ಈ ಕನ್ನಡ ಗ್ರಾಮೀಣ ಮಾಧ್ಯಮ ಸರ್ಟಿಫಿಕೇಟ್ಗಳು ಯಾರ್ಯಾರ ಹತ್ರ ಇರುತ್ತೆ, ಯಾರು 40ರಿಂದ 46 ಗಂಟೆ ಇರ್ತಿರಲ್ಲ, ಸೊ ಅವ್ರ ಹತ್ರ ಕನ್ನಡ ಗ್ರಾಮೀಣ ಸರ್ಟಿಫಿಕೇಟ್ ಏನಾದ್ರು ಇತ್ತು ಅಂತಂದ್ರೆ, ನಿಮ್ದು ಡೇಟ್ ಆಫ್ ಬರ್ತ್ ಏನಾದ್ರು 1990 ಕೆಳಗಡೆ ಇತ್ತು ಅಂತಂದ್ರೆ, ನೀವು SC ಕ್ಯಾಟಗರಿಯವ್ರು ಆಗಿದ್ರೆ, ಸೊ ಆಲ್ಮೋಸ್ಟ್ ನೀವು 1990 ಕೆಳಗಡೆ ಡೇಟ್ ಆಫ್ ಬರ್ತ್ ಇದ್ದು ನಿಮ್ಮ ಹತ್ರ ಕನ್ನಡ ಗ್ರಾಮೀಣ ಇತ್ತು ಅಂತಂದ್ರೆ, ಈ SC ಕ್ಯಾಟಗರಿ ಮತ್ತೆ 2A ಕ್ಯಾಟಗರಿನವರು ನೀವು ಆಲ್ಮೋಸ್ಟ್ ಸೇಫ್. ಯಾಕಂದ್ರೆ ನಿಮ್ಮ ಪೋಸ್ಟ್ ಜಾಸ್ತಿ ಇರೋದ್ರಿಂದ, ಸೊ ಇದರಲ್ಲಿ ಅಭ್ಯರ್ಥಿಗಳು ನನ್ನ ಒಂದು ಅಂದಾಜಿನ ಪ್ರಕಾರ, ಸೊ ನಿಮ್ಮ ಅಭ್ಯರ್ಥಿಗಳು ಕನ್ನಡ ಗ್ರಾಮೀಣ ಮತ್ತೆ ಕನ್ನಡ ಗ್ರಾಮೀಣ ಇದ್ದು ಮತ್ತೆ ನಿಮ್ ಜನರಲ್ ಅವರು ಬರ್ತಾರಲ್ಲ, ಸೊ ಜನರಲ್ ಪೋಸ್ಟ್ ಕೂಡ ಇದೆ. ಸೊ ಕನ್ನಡ ಗ್ರಾಮೀಣ ಇದ್ದು ಜನರಲ್ ಪೋಸ್ಟ್ ಇರೋದ್ರಿಂದ, ಸೊ ನಿಮಗೆ ಅತಿ ಜಾಸ್ತಿ ಜನಕ್ಕೆ ಇಲ್ಲಿ ನಿಮಗೆ ಕೆಲಸ ಸಿಗುವಂತ ಸಾಧ್ಯತೆ ಇದೆ. SC ಮತ್ತೆ 2A ಕ್ಯಾಟಗರಿ, ಈ 2 ಕ್ಯಾಟಗರಿಗಳಲ್ಲಿ ಅತಿ ಕಮ್ಮಿ ನಿಂತ್ಕೊಳ್ಳುತ್ತೆ. ಮತ್ತೆ 40 ಕೆಳಗಡೆ ಹೋಗಲ್ವಾ ಸರ್? ಖಂಡಿತ ಹೋಗುತ್ತೆ. ಯಾಕಂದ್ರೆ ನೋಡಿ, SC ಕ್ಯಾಟಗರಿಯಲ್ಲಿ ಯಾರಾದ್ರೂ PD ಇರುವಂತ ಸರ್ಟಿಫಿಕೇಟ್ ಇರುವಂತ ಅಭ್ಯರ್ಥಿ ಅವನು 35 ಹೊಡೆದಿದ್ದ, ಇದ್ರ ಮೇಲೆ ಸಿಕ್ಕೇ ಇಲ್ಲ, 40 ಮೇಲೆ ಹೊಡೆದಿರುವಂತ ಅಭ್ಯರ್ಥಿ ಯಾರು PD ಇದ್ದವ್ರು ಸಿಕ್ಕೇ ಇಲ್ಲ ಅಂತಂದ್ರೆ, ಸೊ ಖಂಡಿತ ಈ ನಂಬರ್ನ ಕೆಳಗಡೆ ತಗೊಂಡೇ ತಗೋತಾರೆ. 40 ಕೆಳಗಡೆಗೂ ಹೋಗುತ್ತೆ. 38, 35, 25 ಹೊಡೆದೊಂದು ಕೂಡ ಆಗುತ್ತೆ. ಅವ್ರ ಹತ್ರ ಏನಾದ್ರು PD ಸರ್ಟಿಫಿಕೇಟ್ ಇತ್ತು, 25 ಹೊಡೆದು ಅವ್ನು ಟ್ರ್ಯಾಕಲ್ಲಿ ಪಾಸ್ ಆಗಿದ್ದ ಅಂತಂದ್ರೆ, ಇನ್ 14 ಪೋಸ್ಟ್ ಫಿಲ್ ಮಾಡ್ಬೇಕಲ್ಲ SC ಕ್ಯಾಟಗರಿನಲ್ಲಿ PD. ಸೊ ಅವಾಗ ಯಾರು ಸಿಗ್ಲಿಲ್ಲ ಅಂತಂದ್ರೆ, ಯಾರು ಎಷ್ಟು ಕಮ್ಮಿ ನಂಬರ್ ಹೊಡೆದು ಪಾಸ್ ಆಗಿದ್ರು ಪರವಾಗಿಲ್ಲ, ಅವನ ಹತ್ರ PD ಸರ್ಟಿಫಿಕೇಟ್ ಇತ್ತು ಅಂದ್ರೆ ಈ ಕೋಟನ ಫುಲ್ ಮಾಡ್ಕೋತಾನೆ. ಸೊ ಪ್ರತಿಯೊಂದು ಕ್ಯಾಟಗರಿಗಳಲ್ಲೂ ಅಷ್ಟೇ, PD ಯಾರ್ಯಾರ ಹತ್ರ ಇರುತ್ತೆ ಅವ್ರ ಅತಿ ಕಮ್ಮಿ ನಂಬರ್ಗೆ ಏನಾದ್ರು ನಿಂತ್ಕೋತು, ಕಮ್ಮಿ ಜನ PD ಸರ್ಟಿಫಿಕೇಟ್ ಇರೋರು ಇದ್ರು ಅಂದ್ರೆ, ಈ PD ಇರುವಂತ ಕಾಲಮ್ ಅನ್ನ ಅತಿ ಕಮ್ಮಿ ನಂಬರ್ಗೆ ನಿಂತ್ಕೊಳ್ಳುತ್ತೆ. ಅದ್ರ ಜೊತೆಗೆ ಕ್ಯಾಟಗರಿಗಳಲ್ಲಿ ಜನರಲ್ ಇದೆ ನೋಡಿ, SC ಕ್ಯಾಟಗರಿಗಳಲ್ಲಿ 202, ಮತ್ತೆ ST ನಲ್ಲಿ 40, ಈ ಎಲ್ಲಾನು ಕೂಡ ಅಷ್ಟೇ. ಏನು ಜನರಲ್ ಇದೆ, ಏನು ಕಾಲಮ್ ಇದೆ ನೋಡಿ, ಪ್ರತಿಯೊಂದು ಕ್ಯಾಟಗರಿಗಳಿಗೂ ಅಷ್ಟೇ. ಕನ್ನಡ ಗ್ರಾಮೀಣಕ್ಕಿನ ಈ ಜನರಲ್ ಮೆರಿಟ್ ಅತಿ ಕಮ್ಮಿ ನಂಬರು ಮತ್ತೆ ಅತಿ ಕಮ್ಮಿ ಡೇಟ್ ಆಫ್ ಬರ್ತ್. ನಿಮ್ದು 90, 91, 92, 93, 94, 95 ಡೇಟ್ ಆಫ್ ಬರ್ತ್ ಇದ್ರು ಕೂಡ ಕೆಲವೊಬ್ರು, ನಾನು ಹೇಳ್ತಾ ಇರೋದು ಎಲ್ಲಾರ್ದು ಅಲ್ಲ, ಯಾಕಂದ್ರೆ ಜಾಸ್ತಿ ಜನ ಸಿಕ್ಬಿಟ್ರು ಅಂದ್ರೆ ಜಾಗನೇ ಸಿಗಲ್ಲ, ಅವ್ರಿಗೆ ಫುಲ್ ಆಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಅತಿ ಕಮ್ಮಿ ಅಂತಂದ್ರೆ ಈ ಒಂದು ಯಾವ್ಯಾವ ಕ್ಯಾಟಗರಿಗಳಲ್ಲಿ ಜನರಲ್ ಏನಿದೆ ನೋಡಿ, ಸೊ ಈ ಜನರಲ್ ನಾನು ಹಳೇದನ್ನೇ ಎಕ್ಸಾಂಪಲ್ ಮಾಡಿ ತೋರಿಸ್ತಾ ಇರೋ ಸ್ನೇಹಿತರೆ, ಇಲ್ಲೇನು ನಾನೇನು ನಿಮ್ಗೆ ಇದರಲ್ಲಿ ಹೇಳ್ತಾ ಇಲ್ಲ. ಸೊ ನೋಡಿ, ಇಲ್ಲಿ ಏನು 2015 ಏನಿದೆ ನೋಡಿ, ನೋಡಿ ಇಲ್ಲಿ 35ವರೆಗೆ ನಿಂತ್ಕೊಂಡಿದೆ, 38ವರೆಗೆ, 37ವರೆಗೆ. ಬಟ್ ಈ ಸತಿ ಆ ನಂಬರ್ಗಳಿಗೆ ನಿಂತ್ಕೊಂಡಿಲ್ಲ ಅಂತಂದ್ರೂ ಕೂಡ ಅಟ್ಲೀಸ್ಟ್ ನಾನು ಹೇಳೋದೇನಂತಂದ್ರೆ, ಒಂದು 40ರಿಂದ 46 ಗಂಟೆ ಹೊಡೆದಿರುವಂತ ಅಭ್ಯರ್ಥಿಗಳಿಗೆ ಕೆಲವೊಬ್ಬರಿಗೆ ಅವ್ರ ಹತ್ರ ಏನಾದ್ರು ಕನ್ನಡ ಗ್ರಾಮೀಣ ಸರ್ಟಿಫಿಕೇಟ್ ಎಲ್ಲಾನು ಇದ್ರೆ ಕೆಲವೊಬ್ರು ಇಲ್ಲಿ ಸೆಲೆಕ್ಟ್ ಆಗ್ತಾರೆ. ಇನ್ನು ಆ ಕ್ಯಾಟಗರಿಗಳಲ್ಲಿ ಯಾರು ಸಿಗ್ಲಿಲ್ಲ ಅಂತಂದ್ರೆ ಅವ್ರಿಗೆ ಸಾಮಾನ್ಯದಲ್ಲಿ ತಗೋತಾನೆ. ಇಷ್ಟೇ ಆಯ್ತಾ. PD ಸರ್ಟಿಫಿಕೇಟ್ ಇರೋರು ಏನಾದ್ರು ಅತಿ ಕಮ್ಮಿ ನಂಬರ್ ಹೊಡೆದು ಆ ಕ್ಯಾಟಗರಿಗಳಲ್ಲಿ PD ಸರ್ಟಿಫಿಕೇಟ್ ಇಲ್ಲದೆ ಇರೋರು ಯಾರಾದ್ರೂ ಇದ್ರೆ, ಸೊ ಅವ್ರಿಗೆ ಈ ಕೆಳಗಡೆ ಕಾಲಮ್ ಅಲ್ಲಿ ಕೂರಿಸ್ಕೋತಾನೆ. ಅತಿ ಕಮ್ಮಿ ನಂಬರ್ಗೆ ಈ PDನೂ ಕೂಡ ನಿಂತ್ಕೋಬಹುದು. ಬಟ್ ನೀವು ಎಕ್ಸಾಕ್ಟ್ ಆಗಿ ಹೇಳಿ ಸರ್ ನಮ್ಗೆ 100% ಈ ಕ್ಯಾಟಗರಿಗೆ ಇಷ್ಟೇ ಕೂರುತ್ತೆ ಅಂತ ಯಾರು ಕೂಡ ಹೇಳಕ್ಕಾಗಲ್ಲ. ಒಂದು ಅಂದಾಜಲ್ಲಿ ಹೇಳ್ಬೋದು ನಾವು. ಏನಪ್ಪಾ ಅಂದ್ರೆ, ಈಗ ಹಳೇದನ್ನು ಕೂಡ ನಾವು ನೋಡಿದ್ರೆ ಕನ್ನಡ ಗ್ರಾಮೀಣ ಜಾಸ್ತಿ ನಂಬರ್ಗೆ ನಿಂತ್ಕೊಂಡಿರೋದ್ರಿಂದ ನೋಡಿದ್ರೆ, ಸೊ 46ರಿಂದ ನೀವು 44 ಗಂಟೆ ಏನೇನು ಇರ್ತೀರ ನೋಡಿ, ಸೊ ಇದರಲ್ಲಿ ಎಲ್ಲಾರ್ದು ಕೂಡ 100% ಕನ್ನಡ ಗ್ರಾಮೀಣ ಇರಲ್ಲ. ಸೊ ಹಾಗಾಗಿ 44ರಿಂದ 46ವರೆಗೂ ಯಾರ್ಯಾರ ಹತ್ರ ಕನ್ನಡ ಗ್ರಾಮೀಣ ಸರ್ಟಿಫಿಕೇಟ್ ಇರುತ್ತೆ ಅವ್ರು ಆಲ್ಮೋಸ್ಟ್ ಸೇಫ್. ಯಾಕಂದ್ರೆ ಎಲ್ಲಾರ ಹತ್ರನೂ ಕೂಡ ಕನ್ನಡ ಗ್ರಾಮೀಣ ಸರ್ಟಿಫಿಕೇಟ್ ಇರಲ್ಲ. ಬಟ್ ಯಾರ ಹತ್ರ ಇರುತ್ತೆ 44ರಿಂದ 46ವರೆಗೂ ಯಾರ ಹತ್ರ ಕನ್ನಡ ಗ್ರಾಮೀಣ ಸರ್ಟಿಫಿಕೇಟ್ ಇರುತ್ತೆ ಅವರು ಆಯಾ ಕ್ಯಾಟಗರಿಗಳಲ್ಲಿ ಆಲ್ಮೋಸ್ಟ್ ನೀವು ಸೇಫ್ ಆಗಿರ್ತೀರಾ ಅಂತ ನನಗೆ ಅನಿಸ್ತಾ ಇರೋದು ನಾ ಹೇಳ್ತಾ ಇರೋದು. ಆದ್ರೆ ಕೆಳಗಡೆ ಬರುವಂತ ಅಭ್ಯರ್ಥಿಗಳದು ಆಲ್ಮೋಸ್ಟ್ ಅವರು ಅದೃಷ್ಟ ಚೆನ್ನಾಗಿದ್ದು
ಅವ್ರ ಕ್ಯಾಟಗರಿಗಳಲ್ಲಿ ಇರುವಂತ ಅಭ್ಯರ್ಥಿಗಳು ಯಾರಾದ್ರೂ ಕಮ್ಮಿ ಇದ್ರೆ ಅವ್ರುಗಳದು ಅವ್ರ ಕ್ಯಾಟಗರಿಗಳ ಸಾಮಾನ್ಯದಲ್ಲಿ ಕೂತ್ಕೋತಾರೆ. ಆಯಾ ಕ್ಯಾಟಗರಿ ಸಾಮಾನ್ಯ ಜನರಲ್ ಇದೆ ನೋಡಿ, ಆಯಾ ಕ್ಯಾಟಗರಿ ಜನರಲ್ ಮೆರಿಟ್ ಇದೆ ನೋಡಿ, ಜನರಲ್ ಕೋಟಾಗಳಿದೆಯಲ್ಲ, ಆಯಾ ಕ್ಯಾಟಗರಿಗಳಲ್ಲಿ ಜನರಲ್ ಕೋಟಾಗಳಲ್ಲಿ ಕೂತ್ಕೋತಾರೆ. ಸೊ ಈ ಸತಿ ನಾವು ಹಳೇದನ್ನ ಆಲ್ಮೋಸ್ಟ್ ನಾವು ಕಂಪೇರ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಅವಾಗ ಕಾಂಪಿಟೇಷನ್ ಕಮ್ಮಿ ಇದ್ರು ಜಾಸ್ತಿ ಇದ್ರು ಕೂಡ ಬಟ್ ಇಷ್ಟೊಂದು ಜನ ಪರ್ಫೆಕ್ಟ್ ಆಗಿ ಟ್ರ್ಯಾಕ್ ಹೊಡೆದು ನಂಬರ್ಸ್ ಗಳನ್ನ ತೆಗೆಯುವಂತವ್ರ ಸಂಖ್ಯೆ ಕಮ್ಮಿ ಇತ್ತು. ಬಟ್ ಇವಾಗ ಅಭ್ಯರ್ಥಿಗಳು ತುಂಬಾ ಚೆನ್ನಾಗಿ ಅವರು ಟ್ರ್ಯಾಕ್ ಅನ್ನ ಕಲ್ತ್ಕೊಂಡು ತುಂಬಾ ಚೆನ್ನಾಗಿ ನಂಬರ್ಸ್ ಗಳನ್ನ ತೆಗ್ದಿರೋದ್ರಿಂದ ಸೊ ಈ ಸತಿ ಕಾಂಪಿಟೇಷನ್ ಇರೋದು ಖಂಡಿತವಾಗ್ಲೂ 100% ಸತ್ಯ. ಆಯ್ತಾ, 40ರ ಕೆಳಗಡೆ ಇಳಿಬೇಕು ಅಂತಂದ್ರೆ ಕೆಲವೊಂದು ಕ್ಯಾಟಗರಿಗೆ ಇಳಿಬಹುದು, SC ಕ್ಯಾಟಗರಿ ಅಥವಾ 2A ಕ್ಯಾಟಗರಿ. ಆಮೇಲೆ ಈ ಕ್ಯಾಟಗರಿ 1 ಏನ್ ಬರುತ್ತೆ ನೋಡಿ, ಪ್ರವರ್ಗ 1. ಸೊ ಇದ್ರಲ್ಲೂ ಕೂಡ ನನಗ್ ಗೊತ್ತಿರಂಗೆ ನನ್ನ ಕಾಂಟ್ಯಾಕ್ಟ್ಸ್ ಅಲ್ಲಿ ಯಾರೂ ಕೂಡ ಅತಿ ಕಮ್ಮಿ ಈ ಒಂದು ಕ್ಯಾಟಗರಿ 1 ಏನಿದೆಯಲ್ಲ, ಈ ಕ್ಯಾಟಗರಿ 1 ಬಗ್ಗೆ ನನಗೆ ಅತಿ ಕಮ್ಮಿ ಅಭ್ಯರ್ಥಿಗಳು ನನಗೆ ಸರ್ ನಂದು ಆಗುತ್ತಾ ಕ್ಯಾಟಗರಿ 1 ಆಗುತ್ತಾ ಅಂತ ಕೇಳಿರುವಂತವ್ರು ಅಥವಾ ಗ್ರೂಪ್ ಅಲ್ಲಿ ಚರ್ಚೆ ಮಾಡಿರುವಂತ ಅಭ್ಯರ್ಥಿಗಳು ತುಂಬಾ ಕಮ್ಮಿ ಜನ ಈ ಕ್ಯಾಟಗರಿ 1. ಸೊ ಈ ಕ್ಯಾಟಗರಿ 1 ಕೂಡ 40ರ ಕೆಳಗಡೆ ಇಳಿಬಹುದು ಅಂತ ಅನಿಸ್ತಾ ಇದೆ. ಸಾಮಾನ್ಯದು ಕನ್ನಡ ಗ್ರಾಮೀಣ ಹೇಳ್ತಾ ಇಲ್ಲ ನಾನು, ಸಾಮಾನ್ಯ ಏನಿದೆ ನೋಡಿ ಕ್ಯಾಟಗರಿ 1 ಅಲ್ಲಿ ಇದನ್ನು ಕೂಡ 40ರ ಕೆಳಗಡೆ ಇಳಿಬಹುದೇನೋ. ಮತ್ತೆ SC ನಲ್ಲೂ ಕೂಡ ಅಷ್ಟೇ 202 ಪೋಸ್ಟ್ ಇರೋದ್ರಿಂದ ಸೊ ಇದನ್ನು ಕೂಡ ಕೆಲವೊಂದು ಅಭ್ಯರ್ಥಿಗಳು ಏನಾದ್ರು ಈ ಕೋಟಾಲಿ 3719 ಜನರಲ್ಲಿ ಏನೋ ಸಿಗ್ಲಿಲ್ಲಪ್ಪ ಅಂದ್ರೆ ಅವಾಗ್ಲೂ ಕೂಡ 40ರ ಕೆಳಗಡೆ ಇಳಿಯುವಂತ ಸಾಧ್ಯತೆ ಇದೆ. ಮತ್ತೆ ಹಾಗೆ ನೋಡಿ ಸ್ನೇಹಿತರೆ, ಈ 2B ನಲ್ಲೂ ಕೂಡ ಅಷ್ಟೇ 80 ಪೋಸ್ಟ್ ಇದೆ. ಈ 2B ಕ್ಯಾಟಗರಿ ಬಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಇದು ನಮ್ಮ ಮುಸ್ಲಿಂ ಬಾಂಧವರಿಗೆ ಇರೋದ್ರಿಂದ ಈ ಕ್ಯಾಟಗರಿಗಳಲ್ಲೂ ಅಷ್ಟೇ, ಈ ಕ್ಯಾಟಗರಿಗಳಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಜನರ ಹತ್ರ ಇವ್ರ ಹತ್ರ ಕನ್ನಡ ಗ್ರಾಮೀಣ ಜಾಸ್ತಿ ಇರಲ್ಲ. ಸೊ ಹಂಗೇನಾದ್ರೂ ಇಲ್ಲ ಅಂದ್ರೆ ಈ ಒಂದು ಪೋಸ್ಟ್ ಆಲ್ಮೋಸ್ಟ್ ಒಂದು 40ರವರೆಗೂ ಬರ್ಬೋದೇನೋ 2B ಕ್ಯಾಟಗರಿ. ಡೇಟ್ ಆಫ್ ಬರ್ತ್ ನಾವು ಎಕ್ಸಾಕ್ಟ್ ಆಗಿ ಹೇಳಕ್ಕಾಗಲ್ಲ, ಯಾಕಂದ್ರೆ ಯಾವ ಡೇಟ್ ಆಫ್ ಬರ್ತ್ ಅಭ್ಯರ್ಥಿಗಳು ಇದಾರೆ ಅಂತ ನಮ್ಗೆ ಗೊತ್ತಿರಲ್ವಲ್ಲ. ಒಂದು ಅಂದಾಜಲ್ಲಿ ಒಂದು ನಂಬರ್ಗಳ ಮೇಲೆ ತೆಗಿಬಹುದು ಅಂತಂದ್ರೆ ನಾವು ಈ 2B ಕ್ಯಾಟಗರಿ ಕಂಪ್ಲೀಟ್ ಇದು ಮುಸ್ಲಿಮರಿಗೆ ಇರೋದ್ರಿಂದ ಸೊ ಇದ್ರಲ್ಲೂ ಕೂಡ ಒಂದು 41, 42, 43 ಇರುವಂತ ಅಭ್ಯರ್ಥಿಗಳು ಕನ್ನಡ ಗ್ರಾಮೀಣ ಇದ್ರು ಅಂತಂದ್ರೆ ಅವ್ರು ಸ್ವಲ್ಪ ಸೇಫ್ ಆಗಿರ್ತಾರೆ. ಜನರಲ್ ಅಲ್ಲಿ ನಿಮ್ಗೆ ಅತಿ ಕಮ್ಮಿಗೆ ಅಂದ್ರೆ ನಿಮ್ಗೆ 41, 42 ಬರುತ್ತಲ್ಲ, ಪೋಸ್ಟ್ ಜಾಸ್ತಿ ಇದೆ 52. ಸೊ ಹಾಗಾಗಿ ಅವ್ರು 42 ಅಥವಾ 41 ಇತ್ತು ಅಂದ್ರೆ ಅವ್ರಿಗೂ ಇಲ್ಲ ಅವಕಾಶ ಇರುತ್ತೆ ಕೂತ್ಕೊಳ್ಳುವಂಥದ್ದು. ಯಾಕಂದ್ರೆ ಇದ್ರಲ್ಲಿ ಬರೀ ಅವ್ರು ಮಾತ್ರ ಕಾಂಪಿಟೇಷನ್ ಇರ್ತಾರೆ, ಬೇರೆ ಯಾರು ಕಾಂಪಿಟೇಷನ್ ಇರಲ್ವಲ್ಲ. ಆಲ್ಮೋಸ್ಟ್ ಮುಸ್ಲಿಮ್ಸ್ದೇ ಕಾಂಪಿಟೇಷನ್ ಇರೋದ್ರಿಂದ ಸೊ ಆಲ್ಮೋಸ್ಟ್ ಸ್ವಲ್ಪ ಕಮ್ಮಿ ನಂಬರ್ ನಿಂತ್ಕೋಬಹುದು ಅಂತ ಅನಿಸ್ತಾ ಇದೆ ನಮ್ಗೆ 2B ಕ್ಯಾಟಗರಿ. ಸರಿನಾ. ಆಮೇಲೆ ಈ ಕಡೆ ಬರುವಂತದ್ದು ಏನಂದ್ರೆ ಸ್ನೇಹಿತರೆ, KSRTC ನಲ್ಲಿ 3A ಕ್ಯಾಟಗರಿನವರು ಜಾಸ್ತಿ ಇದ್ದಾರೆ. ಯಾಕಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ನಾವು ಏನು ನೇಮಕಾತಿಗಳನ್ನು ನೋಡಿದಾಗ ನೋಡಿ, ಅಲ್ಲಿ ಒಬ್ಬ ಅಭ್ಯರ್ಥಿದು 25ವರೆಗೆ ಕುತ್ಕೋತು, ಶಿವರಾಜ್ ಬಿರಾದಾರ್ ಅಂತ. ಸರಿನಾ. ಸೊ ನಮ್ಮ ಕಲ್ಯಾಣ ಕರ್ನಾಟಕ ಕಡೆಗೆ ಗೌಡ್ರು ಮತ್ತೆ ಈ ರೆಡ್ಡಿಸ್ಗಳು ಸ್ವಲ್ಪ ಕಮ್ಮಿ. 3A ಕ್ಯಾಟಗರಿಗಳಲ್ಲೂ ಆಲ್ಮೋಸ್ಟ್ ಒಂದು 19-20 ಕ್ಯಾಸ್ಟ್ಗಳೇನೋ ಬರ್ತಾವಂತೆ. ಸೊ ನಮ್ಗೆ ಅದಕ್ಕೆ ನಿಮ್ಗೆ ಕ್ಯಾಸ್ಟ್ ಬೇಕಾದ್ರೆ ಕ್ಯಾಟಗರಿ ವಿಡಿಯೋ ಮಾಡ್ಬೇಕಾದ್ರೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲೇನಿದೆ ನೋಡಿ 3A ಕ್ಯಾಟಗರಿ 3A. ಸೊ ಈ ಕಡೆ KSRTC ನಲ್ಲಿ ಈ ಕಡೆ ಸ್ವಲ್ಪ ಗೌಡ್ರು ಜಾಸ್ತಿ ಇರೋದ್ರಿಂದ ಈ ಪೋಸ್ಟ್ ಅತಿ ಹೈಯೆಸ್ಟ್ ನಿಂತ್ಕೋಬಹುದು ಅಂತ ನನಗೆ ಅನಿಸ್ತಾ ಇದೆ. ಈ 3A ಕ್ಯಾಟಗರಿ ಲಾಸ್ಟ್ ಟೈಮ್ ನಾನು ಲೈವ್ ಮಾಡ್ಬೇಕಾದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗಿತ್ತು. ಸೊ ಮುಸ್ಲಿಮ್ಸ್ ಬರ್ತಾನೆ ಅಂತ ಹೇಳಿದ್ದೆ, ಅದು ಮಿಸ್ಟೇಕ್ ಆಗಿದೆ. ಡೈರೆಕ್ಟ್ ಆಗಿ ಲೈವ್ ಅಲ್ಲಿ ಮಾಡ್ತಿದ್ನಲ್ಲ, ಸೊ ಹಾಗಾಗಿ ಸ್ವಲ್ಪ ಮಿಸ್ಟೇಕ್ ಆಗಿತ್ತು ಅದು. ಬಟ್ ಇವತ್ತು ಕರೆಕ್ಟ್ ಆಗಿ ಬರ್ಕೊಂಡ್ ಬಂದೀವಿ ನೋಡಿ. 3A ಕ್ಯಾಟಗರಿನಲ್ಲಿ ಗೌಡ್ರು ಮತ್ತೆ ರೆಡ್ಡಿಸ್ ಬರ್ತಾರಲ್ಲ, ಸೊ ಈ ಕಡೆ ಭಾಗದಲ್ಲಿ ಗೌಡ್ರು ಸ್ವಲ್ಪ ಜಾಸ್ತಿ ಜನ ಇರೋದ್ರಿಂದ ಈ ಕ್ಯಾಟಗರಿ ಸ್ವಲ್ಪ ಅತಿ ಹೈಯೆಸ್ಟ್ ನಿಂತ್ಕೋಬಹುದೇನೋ. ನನಗೆ ಅನ್ಸ್ಮಟ್ಟಿಗೆ 44, 45, 46 ಸೊ ಈ ನಂಬರ್ ಹೊಡೆದು ಅವ್ರ ಹತ್ರ ಕನ್ನಡ ಗ್ರಾಮೀಣ ಇದ್ದು ಏನಾದ್ರೆ ಅವ್ರು ಸ್ವಲ್ಪ ಸೇಫ್ ಆಗಿರ್ತಾರೆ. ಇನ್ನು 3B ನಲ್ಲೂ ಕೂಡ ಸ್ವಲ್ಪ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಯಾಕಂದ್ರೆ 3Bಗೆ ಆಲ್ಮೋಸ್ಟ್ ನಮ್ಮ ಉತ್ತರ ಕರ್ನಾಟಕದ ಹುಡುಗರು ಕೂಡ ಕಾಂಪಿಟೇಷನ್ ಮಾಡಿದ್ದಾರೆ. ಸರಿನಾ. ಮತ್ತೆ ಈ ಕಡೆನೂ ಕೂಡ 3Bನವರು ಸುಮಾರು ಜನ ಇದ್ದಾರೆ. ಸೊ ಹಾಗಾಗಿ 3B ನಲ್ಲೂ ಕೂಡ ಕ್ಯಾಟಗರಿಗಳಲ್ಲಿ ಸ್ವಲ್ಪ ಕಾಂಪಿಟೇಷನ್ ಇದ್ದೇ ಇರುತ್ತೆ. 44ರಿಂದ 46ವರೆಗೂ ಕೂಡ ಕಾಂಪಿಟೇಷನ್ 3Bಗೂ ಕೂಡ ಇದ್ದೇ ಇರುತ್ತೆ. ಸರಿನಾ. ಸೊ ಹಾಗಾಗಿ 40ರ ಕೆಳಗಡೆ ಬರಬೇಕು ಅಂತಂದ್ರೆ ನನ್ನ ಪ್ರಕಾರ ಒಂದು 100ರಿಂದ 50 ಜನ 40ರ ಕೆಳಗಡೆ ಯಾರು ಬೇಕಾದ್ರೂ ಸೆಲೆಕ್ಟ್ ಆಗ್ಬೋದೇನೋ. ಬಟ್ ಆಲ್ಮೋಸ್ಟ್ ಇಲ್ಲಿ ಏನು 40ರ ಮೇಲೆ ಏನಿದೆಯಲ್ಲ, ಸೊ 3719. ಸೊ ಇದರಲ್ಲಿ ಒಂದು 900 ಜನ ಸೆಲೆಕ್ಟ್ ಆಗ್ಬೋದೇನೋ ಆಯಾ ಕ್ಯಾಟಗರಿಗಳಲ್ಲಿ. ಸರಿನಾ. ಇನ್ನೊಂದು ಏನಪ್ಪಾ ಅವಕಾಶ ಅಂತಂದ್ರೆ, ಸೊ ಈ ನಂಬರ್ಸ್ಗಳು ಏನೇನಿಲ್ಲ ಸ್ನೇಹಿತರೆ, ನಾನು ಇಷ್ಟೊತ್ತೇನು ಹೇಳದ್ನಲ್ಲ, ಸೊ ಇದು ಇಲ್ಲಿಗೆ ಫೈನಲ್ ಆಗುತ್ತಾ? ಸೊ ಖಂಡಿತವಾಗ್ಲೂ ಇಲ್ಲ. ಯಾಕಂತಂದ್ರೆ ಫಸ್ಟ್ KSRTC ಅವರು ಕಟ್ ಆಫ್ ಬಿಡ್ತಾರೆ. ಸೊ KSRTCನವ್ರು ಕಟ್ ಆಫ್ ಬಿಟ್ಟ ಮೇಲೆ ಇಲ್ಲಿ ಸುಮಾರು ಜನ ಉತ್ತರ ಕರ್ನಾಟಕದ ಹುಡುಗರು ಸೆಲೆಕ್ಟ್ ಆಗ್ತಾರೆ. ಸರಿನಾ.
ಸೊ ಸೆಲೆಕ್ಟ್ ಆಗಿದ್ಮೇಲೆ ಅಲ್ಲಿ ಸೆಕೆಂಡ್ ಏನಾದ್ರು ಅವ್ರದ್ದು NWKRTC ಕಟ್ ಆಫ್ ಲಿಸ್ಟ್ ಬಿಟ್ರು ಅಂತಂದ್ರೆ ಸೊ ಸುಮಾರು ಜನ ಅಲ್ಲಿ 686 ಪೋಸ್ಟ್ ಇದೆಯಲ್ಲ, ಸೊ ಅವಾಗ ಏನಾಗುತ್ತೆ, ಸುಮಾರು ಜನ ಈ ಕಡೆಯಿಂದ NWಗೆ ಜಂಪ್ ಆಗೋರು ಇರ್ತಾರೆ. ಸೊ ಜಂಪ್ ಆದ್ಮೇಲೆ ಏನಾಗುತ್ತೆ, ಸೊ ನೆಕ್ಸ್ಟ್ ಬರುವಂತ ಅಭ್ಯರ್ಥಿಗಳಿಗೆ ಅವಕಾಶ ಸಿಗುತ್ತೆ. ಸೊ ನನ್ನ ಪ್ರಕಾರ ಈ ಸತಿ ಸೆಕೆಂಡ್ ಲಿಸ್ಟು ಅಂದ್ರೆ ಅವ್ರ ಏನು ಕಟ್ ಆಫ್ ಲಿಸ್ಟು ಈ ತರ ಏನು ಕಟ್ ಆಫ್ ಲಿಸ್ಟು ಬಿಡಲ್ಲ. ಅವ್ರ ಸೆಕೆಂಡ್ ಲಿಸ್ಟ್ ಅಭ್ಯರ್ಥಿಗಳ ಲಿಸ್ಟ್ ಏನು ಬಿಡಲ್ಲ. ಯಾವುದೇ ಒಂದು ಇಲಾಖೆ ಆದ್ರೂ ಕೂಡ ಅಷ್ಟೇ ಒಂದೇ ಲಿಸ್ಟ್ ಬಿಡ್ತಾರೆ, ಫೈನಲ್ ಆಗಿ ಒಂದೇ ಲಿಸ್ಟ್ ಬಿಡ್ತಾರೆ. ಸೆಕೆಂಡ್ ಥರ್ಡ್ ಲಿಸ್ಟ್ ಅಂತ ಏನೂ ಇರಲ್ಲ ಸ್ನೇಹಿತರೆ. ನಾವು KKRTC ನೋಡಿರೋ ಪ್ರಕಾರ ಒಂದೇ ಲಿಸ್ಟ್ ಬಿಡ್ತಾರೆ. ಸೊ ಬಟ್ ಏನ್ ಮಾಡ್ತಾರೆ, ಈ ತರ ಇದು ನೋಡಿ, ಇದೇನು ಲಿಸ್ಟ್ ಕಟ್ ಆಫ್ ಲಿಸ್ಟ್ ಏನ್ ಬಿಟ್ಟಿದ್ದಾರೆ ನೋಡಿ. ಸೊ ಸೆಕೆಂಡ್ ಲಿಸ್ಟ್ಗೆ ಈ ತರ ಕಟ್ ಆಫ್ ಲಿಸ್ಟ್ ಏನು ಬಿಡಲ್ಲ ಅವರು. ಸೊ ಏನ್ ಮಾಡ್ತಾರೆ ಮತ್ತೆ ಕಟ್ ಆಫ್ ಲಿಸ್ಟ್ ಅಲ್ಲಿ ಯಾವ ತರ ಸೆಲೆಕ್ಷನ್ ಮಾಡ್ಕೋತಾರೆ ಸರ್ ಅಂತ ನೋಡೋದಾದ್ರೆ, ಸೊ ಇವಾಗೆಲ್ಲ ಫಿಲ್ ಆಗೋಯ್ತು, ಆಲ್ಮೋಸ್ಟ್ ಎಲ್ಲ ಫುಲ್ ಆಗೋಯ್ತು. ಫುಲ್ ಆಗಿದ್ಮೇಲೆ ಸ್ವಲ್ಪ ಜನ ಅಭ್ಯರ್ಥಿಗಳು NWKRTCನವರು ಕಟ್ ಆಫ್ ಲಿಸ್ಟ್ ಬಿಟ್ಟಿದ್ಮೇಲೆ ಇಲ್ಲಿನವರು NWಗೆ ಹೋಗ್ತಾರೆ. ಸೊ NWಗೆ ಹೋದ್ರು ಅಂತಂದ್ರೆ ಸೊ ಅದ್ರ ನೆಕ್ಸ್ಟ್ ಯಾವ ಅಭ್ಯರ್ಥಿ ಇರ್ತಾನೆ ಅವನಿಗೆ ಕಟ್ ಆಫ್ ಲಿಸ್ಟ್ ಬಿಡಲ್ಲ, ಅವರು ಡೈರೆಕ್ಟ್ ಆಗಿ ಸೆಲೆಕ್ಟೇ ಮಾಡ್ಕೊಂಡ್ಬಿಡ್ತಾರೆ. ಹೆಂಗೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಟೋಟಲ್ ಆಗಿ ಎಷ್ಟಿದೆ ನೋಡಿ, ಜನರಲ್ ನಲ್ಲಿ ಟೋಟಲ್ 1000 ಜನ ಇದೆಯಲ್ಲ, ಈ ಜನರಲ್ ಮೆರಿಟ್ ಜನರಲ್ ಅಲ್ಲಿ 646 ಪೋಸ್ಟ್ ಇದೆ. 646 ಪೋಸ್ಟ್ ಎಷ್ಟಕ್ಕೆ ನಿಂತ್ಕೋತು, 46ವರೆಗೆ ನಿಂತ್ಕೊಂಡಿದೆ ಅನ್ಕೋರಿ. ಇಲ್ಲಿ ಏನ್ ಮಾಡ್ತಾರೆ, ಒಂದು 46 ಜನ ಬಿಟ್ಟು NWಗೆ ಹೋದ್ರು ಸರಿನಾ. ಇನ್ನು 600 ಪೋಸ್ಟ್ ಆಯ್ತಲ್ವಾ, ಇನ್ನು 46 ಪೋಸ್ಟ್ ಬೇಕಲ್ಲ. ನೆಕ್ಸ್ಟ್ ಏನ್ ಮಾಡ್ತಾನೆ, ಇಲ್ಲಿ ಈ 46ವರೆ ಹೊಡೆದವರೆಲ್ಲ ಆಲ್ಮೋಸ್ಟ್ ಹೊಡೆದಿದ್ದಾರೆ, ಎಲ್ಲ ಬಿಟ್ಟು ಹೋಗಿಬಿಟ್ಟಿದ್ದಾರೆ. 46 ಮತ್ತೆ ಯಾರು ಸಿಗಲ್ಲ ಇಲ್ಲ ಅವನಿಗೆ, 46ವರೆ ಯಾರು ಸಿಗಲ್ಲ ಅವನಿಗೆ. ಸೊ 46ಕ್ಕೆ ತಗೋತಾನೆ. ಈ 46ರಲ್ಲಿ ಕೆಲವೊಬ್ರು ಯಾರಾದ್ರೂ ವಂಚಿತರಾಗಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಅವ್ರದ್ದು ಕೆಟಗರಿಗಳಲ್ಲೂ ಕೂತ್ಕೊಳ್ಳದೆ ಇನ್ ಕೇಸ್ ಆಫ್ ಏನಾದ್ರು ನೆಕ್ಸ್ಟ್ ವೇಟಿಂಗ್ ಲಿಸ್ಟ್ ಅಲ್ಲಿ ಅವ್ರು ಇದ್ರು ಅಂದ್ರೆ ಈ 46 ಜನಕ್ಕೂ ಕೂಡ ಇಲ್ಲಿ ತಗೋತಾನೆ. ನಾನು ಎಕ್ಸಾಕ್ಟ್ ಆಗಿ ಒಂದು ಸುಮ್ಮನೆ ಅಂದಾಜಲ್ಲಿ ನಿಮ್ಗೆ ರೌಂಡ್ ಅಪ್ ಆಗಿ ಗೊತ್ತಾಗ್ಲಿ ಅಂತ ಹೇಳ್ತಾ ಇರೋದು. ಇಷ್ಟೇ ಜನ ಅಷ್ಟೇ ಜನ ಅಂತಲ್ಲ, ಒಂದು 10 ಜನ ಬಿಟ್ಟರು, ಒಂದು 5 ಜನ ಬಿಟ್ಟೋದ್ರು ಕೂಡ ನೆಕ್ಸ್ಟ್ ಅವ್ರ ಹಿಂದೆಗಡೆ ಯಾರು ಇರ್ತಾರೆ ಅವ್ರನ್ನೇ ಸೆಲೆಕ್ಟ್ ಮಾಡ್ಕೊಳ್ಳೋದು. ಅದೇ ತರ ಪ್ರತಿಯೊಂದು ಕೆಟಗರಿಗಳಲ್ಲೂ ಅಷ್ಟೇ. ಎಲ್ಲಾರನು ಸಾಮಾನ್ಯದಲ್ಲೇ ತಗೋತಾನ ಸರ್ ಎಲ್ಲರೂ. ಈಗ KSRTC ನಲ್ಲಿ ಸೆಲೆಕ್ಟ್ ಆದವರು ಬಿಟ್ಟು NWಗೆ ಹೋದ್ರು ಅಂದ್ರೆ ಸೊ ಖಂಡಿತವಾಗ್ಲೂ ಇಲ್ಲ. ಅವ್ರದ್ದೇನಾದ್ರು ಜನರಲ್ ಅಲ್ಲೇ ಕೂತ್ಕೊಂಡು ಅವ್ರು ಬಿಟ್ಟು ಹೋಗಿದ್ರೆ ಜನರಲ್ ತಗೋತಾರೆ. ಯಾರೋ ಒಬ್ರು 3B ನಲ್ಲಿ ಕೂತ್ಕೊಂಡಿತ್ತು KSRTC ನಲ್ಲಿ, ಅವನು ಏನ್ ಮಾಡ್ತಾನೆ, ಬಿಟ್ಟು NW ನಲ್ಲೂ ಕೂತ್ಕೋತು ಅಂದ್ರೆ ಏನ್ ಮಾಡ್ತಾನೆ, ಈ 3B ನಿಂದ ಎಗರ್ಕೊಂಡು NWಗೆ ಹೋಗ್ತಾನೆ. ಅವಾಗ 3B ನಲ್ಲಿ ಯಾವ ಪೋಸ್ಟ್ ಅಲ್ಲಿ ಬಿಟ್ಟು ಹೋಗಿದಾನ ಅವನು, ಗ್ರಾಮೀಣದಲ್ಲಿ ಬಿಟ್ಟು ಹೋಗಿದಾನ, ಕನ್ನಡ ಮಾಧ್ಯಮದಲ್ಲಿ ಸೆಲೆಕ್ಟ್ ಆಗಿತ್ತ ಒಂದು, ಅಥವಾ 3B ನಲ್ಲಿ ಜನರಲ್ ಅಲ್ಲಿ ಸೆಲೆಕ್ಟ್ ಆಗಿತ್ತ, ಯಾವ ಕೋಟಾದಲ್ಲಿ ಸೆಲೆಕ್ಟ್ ಆಗಿತ್ತು, ಎಲ್ಲಿಂದ ಬಿಟ್ಟು ಹೋಗಿದ್ದಾನೆ. ಆದ್ರೆ ನೆಕ್ಸ್ಟ್ ಯಾರಿದ್ದಾರೆ, ಅದ್ರ ಕೆಳಗಡೆ ವೇಟಿಂಗ್ ಲಿಸ್ಟ್ ಇರುತ್ತಲ್ವಾ ಲೈನು, ಆ ಲೈನ್ ಕೆಳಗಡೆ ಯಾರಿದ್ದಾರೆ ಅವನ್ನೇ ಫಸ್ಟ್ ಆಡ್ ಮಾಡ್ಕೋತಾರೆ. ಈಗ 3B ನಲ್ಲಿ 68 ಜನ ಇದಾರೆ ಅನ್ಕೊಡ್ರಿ, 8 ಜನ NWಗೆ ಹೋದ್ರು ಸರಿನಾ. ಇನ್ 8 ಜನ ಏನ್ ಮಾಡ್ತಾನೆ, ಅದ್ರ ಕೆಳಗಡೆ ಯಾರು ಇರ್ತಾರೆ ಅವ್ರನ್ನೇ ಸೆಲೆಕ್ಟ್ ಮಾಡ್ಕೋತಾನೆ. ಸೊ ಪ್ರತಿಯೊಂದು ಕ್ಯಾಟಗರಿಗೂ ಇದೇ ತರ ಹೋಗುತ್ತೆ. ಹಾಗಾಗಿ ನಾನು ಹೇಳ್ತಾ ಇರೋದು, ಇನ್ನು 500 ನನಗನ್ಸ್ ಮಟ್ಟಿಗೆ ಸೆಕೆಂಡ್ ಲಿಸ್ಟ್ ಏನು ಲಿಸ್ಟ್ ಅಂತ ಬಿಡಲ್ಲ ಅವರು. ಸೆಕೆಂಡ್ ಲಿಸ್ಟ್ ಅಲ್ಲಿ ಏನು ಸೆಲೆಕ್ಟ್ ಮಾಡ್ಕೋತಾರೆ, ಸೊ ಅವಾಗ ಯಾರ್ಯಾರು ನೀವು ಅರ್ಧ ಮಾರ್ಕ್ಸು ಅಥವಾ ನೀವು ಡೇಟ್ ಆಫ್ ಬರ್ತು ಅಥವಾ 1 ಮಾರ್ಕ್ಸ್ ಅಲ್ಲಿ ನೀವು ಜಾಬ್ ಅನ್ನ ಕಳ್ಕೊಂಡಿರ್ತೀರ, ಅವರು ಸೆಕೆಂಡ್ ಲಿಸ್ಟ್ಗೆ ನೀವು ವೇಟ್ ಮಾಡಬೇಕಾಗುತ್ತೆ. ಸೊ ಸೆಕೆಂಡ್ ಲಿಸ್ಟ್ ಬರೋದಕ್ಕೆ ಕಮ್ಮಿ ಅಂದ್ರು ಸ್ನೇಹಿತರೆ 3 ರಿಂದ 6 ತಿಂಗಳಾಗುತ್ತೆ. ನಾವು ಹಳೇದೇನು KKRTC ಎಲ್ಲ ನೋಡಿದೀವಲ್ಲ, ಸೊ KKRTC ಎಲ್ಲಾನು ಕೂಡ 6 ತಿಂಗಳ ನಂತರ ತಗೊಂಡ್ರು. ಯಾಕಂದ್ರೆ ಇಲ್ಲಿಂದ ಬಿಟ್ಟು ಹೋದವ್ರಿಗೆ NWಗೆ ಹೋದವ್ರಿಗೆ 3 ನೋಟಿಸ್ ಕಳಿಸ್ತಾರೆ. 3 ನೋಟಿಸ್ ಕಳಿಸಿ ಅವ್ರು ಯಾವುದಕ್ಕೂ ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ಟೋಟಲ್ ಆಗಿ 6 ತಿಂಗಳು ವೇಟ್ ಮಾಡಿ ಅವ್ರನ್ನ ಟರ್ಮಿನೇಟ್ ಮಾಡ್ತಾರೆ. ಸೊ ಟರ್ಮಿನೇಟ್ ಮಾಡಿದಾಗ ನೆಕ್ಸ್ಟ್ ಅವ್ನು ಆಗಿದ ತಕ್ಷಣ ಯಾವ ಅಭ್ಯರ್ಥಿ ಕಾಯ್ತಾ ಇರ್ತಾನೆ, ಅವ್ನ ಹಿಂದ್ಗಡೆ ಯಾವ ಅಭ್ಯರ್ಥಿ ಇರ್ತಾನೆ, ಆ ಅಭ್ಯರ್ಥಿಗಳು ಕೆಟಗರಿಗಳಲ್ಲಾದ್ರೂ ಸರಿ, ಜನರಲ್ ಆದ್ರೂ ಸರಿ, ಯಾವ ಅಭ್ಯರ್ಥಿ ಎಲ್ಲಿಂದ ಬಿಟ್ಟು ಹೋಗಿದ್ದಾನೆ ಅದ್ರ ನೆಕ್ಸ್ಟ್ ಯಾರಿದ್ದಾರೆ ಅವ್ರಿಗೆ ತಗೋತಾರೆ. ಸೊ ಹಾಗಾಗಿ ಸೆಕೆಂಡ್ ಲಿಸ್ಟ್ ಅಲ್ಲಿ ಸುಮಾರು ಜನ ಅಭ್ಯರ್ಥಿಗಳಿಗೆ ಅವಕಾಶ ಸಿಕ್ಕೇ ಸಿಗುತ್ತೆ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಸುಮಾರು ಜನ ಈ ಸತಿ ಹೊಡೆದಿರುವಂತ ಅಭ್ಯರ್ಥಿಗಳು KSRTC ನಲ್ಲೂ ಕೂಡ ಒಳ್ಳೆ ಮಾರ್ಕ್ಸ್ ತೆಗೆದಿದ್ದಾರೆ, NW ನಲ್ಲೂ ಕೂಡ ಒಳ್ಳೆ ಮಾರ್ಕ್ಸ್ ತೆಗೆದಿದ್ದಾರೆ. ನನಗನ್ನಿಸ್ತದೆ ಈ ಜನರಲ್ ಮೆರಿಟ್ ಅಲ್ಲಿ ಇರುವಂತ ಅಭ್ಯರ್ಥಿಗಳು ಸುಮಾರು ಜನ ಎಗುರ್ಕೊಂಡು NWKRTC ಹೋಗ್ತಾರೆ ಅಂತ. ನಮ್ಮ ಸರ್ಕಲ್ ಅಲ್ಲಿ ಇರುವಂತ ಫ್ರೆಂಡ್ಸ್ಗಳೇ ಸೊ ಸುಮಾರು ಜನ KSRTC ನಲ್ಲಿ 48 ಹೊಡೆದಿದ್ದಾರೆ, NW ನಲ್ಲಿ 50-50 ಹೊಡೆದಿದ್ದಾರೆ. ಅವ್ರಿಗೆ NW ಮಾಡಬೇಕು ಅಂತ ಇಷ್ಟ ಇದೆ. ಸೊ ಹಾಗಾಗಿ KSRTC ನಲ್ಲಿ ಬಿಟ್ಟು ಹೋಗ್ತಾರೆ, 48 ಹೊಡೆದವನು ಬಿಟ್ಟು ಹೋಗ್ತಾನೆ. ಸೊ ಹಾಗಾಗಿ ಒಂದು ಪೋಸ್ಟ್ ಖಾಲಿ ಉಳ್ಕೊಳತ್ತಲ್ಲ. ಸೊ ಖಾಲಿ ಉಳ್ಕೊಂಡಾಗ ಏನಾಗುತ್ತೆ, ಸೊ ಅವಾಗ 46ವರೆ ಹೊಡೆದವ್ರಿಗೆ ಫಿಲ್ ಮಾಡ್ಕೊಳಕ್ ಆಗಲ್ಲ, ಯಾಕಂದ್ರೆ ಅವ್ರು ಆಲ್ರೆಡಿ ಕುಂತಿರ್ತಾರೆ. ಅವಾಗ 46ರಿಂದ ತಗೋತಾನೆ, 46ರಲ್ಲಿ ಒಬ್ಬನೇ ಎತ್ಕೋತಾನೆ. ಹಾಗಾಗಿ ಜನರಲ್ ಪೋಸ್ಟ್ ಅಲ್ಲಿ ಸುಮಾರು ಜನ KSRTC ನಲ್ಲಿ ಸೆಲೆಕ್ಟ್ ಆದವರು
ಅವ್ರದ್ದು NW ನಲ್ಲಿ ಕೂತ್ಕೋತು ಅಂದ್ರೆ ಈ ಜನರಲ್ ಮೆರಿಟ್ ಅಲ್ಲಿ ಸುಮಾರು ಜನ ಎದುರ್ಕೊಂಡು ಅಲ್ಲಿಗೆ ಹೋಗೋರು ಇರ್ತಾರೆ. ಸೊ ಹಾಗಾಗಿ ನೆಕ್ಸ್ಟ್ ಸೆಕೆಂಡ್ ಲಿಸ್ಟ್ ಅಲ್ಲಿ 46ಕ್ಕೆ ಯಾರ್ದು ಕೆಲವೊಬ್ರದ್ದು ಆಗಿರಲ್ಲ, ಅವ್ರದ್ದು ಏನಾದ್ರು ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡದೇನೆ ಅವರು ಪ್ಯೂರ್ ಜನರಲ್ ಇದ್ರು ಅಂದ್ರೆ ಅವರು ಸೆಕೆಂಡ್ ಲಿಸ್ಟ್ಗೆ ಆಗುವಂತ ಸಾಧ್ಯತೆ ತುಂಬಾ ಜಾಸ್ತಿ ಇದೆ. ಬಟ್ ಇದು ಎಲ್ಲ ಹಳೇದೇನು ನಡೆದಿದೆಯಲ್ಲ ನೇಮಕಾತಿ, ಅದ್ರ ಪ್ರಕಾರ ನಡೆದ್ರೆ ಅದೇ ತರ ಏನಾದ್ರು ಇವ್ರು ನೇಮಕಾತಿಗಳು ಮಾಡ್ಕೊಂಡ್ರೆ, ಸೊ ಇಷ್ಟೊತ್ತು ನಾನು ಏನ್ ಹೇಳಿದೆ, ನಾನು ಹೇಳಿರೋ ಪ್ರಕಾರ ಆಗ್ಬೋದೇನೋ. ಇನ್ ಕೇಸ್ ಆಫ್ ಏನಾದ್ರು ಚೇಂಜಸ್ ಆಯ್ತು ಅಂದ್ರೆ ಹೇಳಕ್ಕಾಗಲ್ಲ. ಯಾಕಂತಂದ್ರೆ ಈಗ ಲತಾ ಮೇಡಮ್ ಕೂಡ ಮೊನ್ನೆ ಒಂದು ಮಾತು ಹೇಳಿದ್ರು, ಯಾರಿಗೆಪ್ಪ ಅಂತಂದ್ರೆ ಈ ಟ್ರ್ಯಾಕ್ ಹೊಡೆಯಕ್ಕೆ ಹೋಗಿರುವಂತ ಅಭ್ಯರ್ಥಿಗಳಿಗೆ ಒಂದು ಮಾತು ಹೇಳಿದ್ರು ಅವರು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ. ಕೆಲವೊಬ್ಬರದು 40 ಹೊಡೆದವ್ರದ್ದು ಆಗತ್ತೆ, ಕೆಲವೊಬ್ರು 47 ಹೊಡೆದವ್ರದ್ದು ಕೂಡ ಆಗಲ್ಲಪ್ಪ ಅಂತ ಹೇಳಿದ್ರಂತೆ. ಈ ಮಾತು ಯಾರೋ ಒಬ್ಬ ಅಭ್ಯರ್ಥಿ ಹೇಳಿದ್ರೆ ನಾನು ನಂಬ್ತಾ ಇರಲಿಲ್ಲ. ಇದು ನಮ್ಮ ಮಚೇಂದ್ರ ಅವರು ಕೂಡ 90 ಡೇಸ್ ಜಾಬ್ ತಗೊಳಕ್ ಹೋಗಿದ್ದು. ಸೊ ಅವಾಗ ಮಚೇಂದ್ರ ಅವ್ರಿಗೂ ಕೂಡ ಹೇಳಿದ್ರಂತೆ, ನೀವು 50ಕ್ಕೆ 50 ಹೊಡೆದಿರಾ, ನೀವು ಸೇಫ್ ಆಗಿದ್ದೀರಪ್ಪ, ಕೆಲವೊಬ್ಬರದು 47 ಹೊಡೆದವ್ರದ್ದು ಕಷ್ಟ ಇದೆ ಅಂತ ಹೇಳಿದ್ರಂತೆ. ಬಟ್ ಇದು ಯಾಕೆ ಈ ಮಾತು ಹೇಳಿದ್ರು ಅಂತ ನನ್ಗೆ ಇವತ್ತಿಗೂ ಗೊತ್ತಾಗ್ತಿಲ್ಲ. ಏನಾದರೂ ನೇಮಕಾತಿಯಲ್ಲಿ ಏನಾದರೂ ಬದಲಾವಣೆಗಳಾಗಿದೆಯಾ, ಯಾಕೆ ಹಿಂಗೆ ಹೇಳಿದ್ರು ಅಂತ ಅದು ಒಂದು ನನಗೆ ಗೊತ್ತಾಗ್ತಿಲ್ಲ. 40 ಹೊಡೆದವ್ರದ್ದು ಕೆಲವೊಬ್ಬರದ್ದು ಆಗತ್ತಪ್ಪ, ಕೆಲವೊಬ್ರು 47 ಹೊಡೆದವ್ರದ್ದು ಆಗಲ್ಲ ಅಂತಂದ್ರಂತೆ. ಹಳೆ ನೇಮಕಾತಿಗಳ ಪ್ರಕಾರ ನೋಡೋದಾದ್ರೆ ನಾವು, ಸೊ 46ವರೆ ಇರೋರೆಲ್ಲ ಜನರಲ್ ಅಲ್ಲಿ ಸೇಫ್ ಇದ್ದಾರೆ, ಕೆಲವೊಬ್ರು 46ಕ್ಕೂ ಕೂಡ ಜನರಲ್ಲಿಗೆ ಬರ್ತಾರೆ ಅಂತ ಹೇಳ್ತಿದೀವಿ. ಬಟ್ ಮೇಡಮ್ ಯಾಕೆ ಹಂಗೆ ಹೇಳಿದ್ದಾರೆ, 47 ಹೊಡೆದವ್ರದ್ದು ಕೆಲವೊಬ್ರದ್ದು ಸೇಫ್ ಇಲ್ಲ, ಕೆಲವೊಬ್ರು 40 ಹೊಡೆದವರು ಕೂಡ ಆಗುತ್ತೆ ಕೆಟಗರಿಗಳಲ್ಲಿ ಅಂತ. ಸೊ ಇದು ಮಾತ್ರ ಒಂದು ಸ್ವಲ್ಪ ಸಸ್ಪೆನ್ಸ್ ಇದೆ. ಏನಾದರೂ ನೇಮಕಾತಿಯಲ್ಲಿ ಏನಾದರೂ ಚೇಂಜಸ್ ಆಗಿದೆಯಾ ಏನು, ಮಿನಿಸ್ಟ್ರು ಬೇರೆ ನಮಗೆ ವಯಸ್ಸು ಏನು 5 ವರ್ಷದಿಂದ ನೇಮಕಾತಿ ನಿಂತಿರೋದ್ರಿಂದ ಯಾರ್ದು ಲಾಸ್ಟ್ ಏಜ್ ಇದೆ ಅವ್ರನ್ನ ಸೆಲೆಕ್ಷನ್ ಮಾಡ್ಕೊಡ್ರಿ ಅಂತ ಏನಾದರೂ ಆರ್ಡರ್ ತಂದು ಅದರಲ್ಲಿ ಏನಾದರೂ ವ್ಯತ್ಯಾಸ ಆಗಿ, ಹಾಗಾಗಿ ಏನಾದರೂ ಕೆಲವೊಂದು ನೇಮಕಾತಿಗಳ ಚೇಂಜಸ್ ಏನಾದರೂ ಮಾಡ್ಕೊಂಡಿದ್ದೀರಾ ಅನ್ನೋದು ನಮಗೂ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಇದು PRO ಲತಾ ಮೇಡಮ್ಮೇ 47 ಹೊಡೆದವ್ರದ್ದು ಕೆಲವೊಬ್ರದ್ದು ಕಷ್ಟ ಇದೆ ಅಂದಾಗ ಸೊ ನಮಗೂ ಗೊತ್ತಾಗ್ತಿಲ್ಲ. ಹಳೆ ನೇಮಕಾತಿಗಳೆಲ್ಲ ನೋಡಿದ್ರೆ 46ವರೆ ಇರೋರ್ದೆಲ್ಲ ಜನರಲ್ ಸೇಫ್ ಅಂತಿದೀವಿ. ಬಟ್ ಮೇಡಮ್ ಯಾಕೆ ಆ ಥರ ಹೇಳ್ತೀರ ಅಂತ ನಮಗೂ ಗೊತ್ತಾಗ್ತಿಲ್ಲ. ಬಟ್ ಇಲ್ಲಿ ನಾವು ಹೇಳೋದೇ 100% ಸೇಫ್ ಅಂತಲ್ಲ ಸ್ನೇಹಿತರೆ, ಒಂದು ಅಂದಾಜಲ್ಲಿ ತಿಳಿಸ್ಕೊಟ್ಟಿದೀವಿ. ಜನರಲ್ ಮೆರಿಟು ಆಲ್ಮೋಸ್ಟ್ 99% ಆಲ್ಮೋಸ್ಟ್ ಎಲ್ಲರದು ಆಗುತ್ತೆ. ಇನ್ನು ಕೆಟಗರಿಗಳಲ್ಲಿ ಅವರವ್ರ ಅದೃಷ್ಟ, ಆಯಾ ಕೆಟಗರಿಗೆ ಇಷ್ಟಕ್ಕೆ ನಿಲ್ಲುತ್ತೆ ಅಂತ ನಾವು 100% ಆಗಿ ಹೇಳಕ್ಕಾಗಲ್ಲ. ಸೊ ಹಾಗಾಗಿ ಯಾಕಂದ್ರೆ ಅಭ್ಯರ್ಥಿಗಳು ಕೂಡ ಜಾಸ್ತಿ ಇದ್ದಾರೆ, 3719 ಜನ ಇದ್ದಾರೆ. ಯಾರ ಹತ್ರ ಕನ್ನಡ ಗ್ರಾಮೀಣ ಇದ್ದು ಅವ್ರದ್ದು 90s ಕೆಳಗಡೆ ಏನಾದರೂ ಡೇಟ್ ಆಫ್ ಬರ್ತ್ ಇದ್ರೆ, 1990 ಕೆಳಗಡೆ ಡೇಟ್ ಆಫ್ ಬರ್ತ್ ಇದ್ರೆ ಅವ್ರದ್ದು ಆಲ್ಮೋಸ್ಟ್ ಆಯಾ ಕೆಟಗರಿಯಲ್ಲಿ ಕುತ್ಕೊಳ್ಳುತ್ತೆ. ಯಾರ್ದು ಕನ್ನಡ ಗ್ರಾಮೀಣ ಇರಲ್ಲ, ಅವ್ರದ್ದು ಏನಾದ್ರು ಪ್ಯೂರ್ ಜನರಲ್ ಇತ್ತು, ಈಗ ನೋಡಿ 40ರಿಂದ 46ವರೆ ಹೊಡೆದಿರೋರು ಅವ್ರ ಹತ್ರ ಅವ್ರಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋದಾಗ ಅವರು ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಟ್ಟಿರಲ್ಲ, ಕಳೆದೋಗಿರುತ್ತೆ, ಏನೂ ಆಗಿರುತ್ತೆ, 5 ವರ್ಷ ಬೇರೆ ಆಗಿದೆಯಲ್ವಾ. ಸೊ 40ರಿಂದ 46ವರೆಗೂ ಇರುವಂತ ಅಭ್ಯರ್ಥಿಗಳು ಅವ್ರ ಹತ್ರ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಅವ್ರದ್ದು ಯಾವ ಕೆಟಗರಿಗಳಲ್ಲೂ ಕೂಡ ಕುತ್ಕೊಳ್ಳಕ್ ಸಾಧ್ಯನೇ ಇಲ್ಲ ಅಲ್ವಾ. ಸೊ ಆತರ ಸುಮಾರು ಜನ ಇದ್ದಾರೆ ಅಭ್ಯರ್ಥಿಗಳು. 5 ವರ್ಷ ಇದು ಕೋವಿಡ್ ಇಂದ 5 ವರ್ಷ ನೇಮಕಾತಿ ನಿಂತ್ಕೊಂಡಿರೋದ್ರಿಂದ ಸುಮಾರು ಜನ ಡಾಕ್ಯುಮೆಂಟ್ಸ್ ಗಳು ಕಳ್ಕೊಂಡಿದ್ದಾರೆ, ಕೆಲವೊಬ್ರದ್ದು ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ಇಲ್ಲ ಅವ್ರ ಹತ್ರ. ಸೊ ಅಂತವ್ರು ಏನಾಗುತ್ತೆ, ಅವ್ನು 45 ಹೊಡೆದಿದ್ರು ಕೂಡ ಅವ್ರದ್ದು ಕೆಟಗರಿಯಲ್ಲಿ ಕುತ್ಕೊಳಕ್ಕಾಗಲ್ಲ. 45ವರೆ ಹೊಡೆದಿರುವಂತ ಅಭ್ಯರ್ಥಿ ಅವ್ರ ಹತ್ರ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಈ ಕೋಟಾದಲ್ಲಿ ಹೇಗೆ ಕುತ್ಕೊಳಕ್ ಆಗೋದೇ ಇಲ್ಲ ಅವರು. ಸೊ ಹಾಗಾಗಿ ಟೋಟಲ್ ಆಗಿ 40ರಿಂದ 45ವರೆ 46ವರೆಗೂ ಯಾವ್ಯಾವ ಕೆಟಗರಿ ವ್ಯಕ್ತಿಗಳು ಯಾರ್ಯಾರು ಇದ್ದಾರೆ ಇಲ್ಲಿ ನಂಬರ್ಸ್ಗಳು ಹೊಡೆದಿರೋದು ಅಂತ ಯಾರಿಗೂ ಗೊತ್ತಾಗಲ್ಲ. 3719 ಜನ ಇದ್ದಾರೆ 40ರಿಂದ 46ವರೆಗೂ. ಸೊ ಬಟ್ ಯಾವ್ಯಾವ ಕ್ಯಾಟಗರಿ ಅಭ್ಯರ್ಥಿಗಳು ಇವರು, ಯಾವ ಕ್ಯಾಟಗರಿ ಅಭ್ಯರ್ಥಿಗಳು ಅಂತ ನೀವು ಯಾರು ಹೇಳಕ್ಕಾಗಲ್ಲ, ಇದು ಇಲಾಖೆನಲ್ಲಿ ಇರೋರೇ ಕೂಡ ಹೇಳಕ್ಕಾಗಲ್ಲ ಇದು. ಸೊ ಹಾಗಾಗಿ 40ರಿಂದ 45ವರೆವರೆಗೂ ನೀವೇನಾದ್ರೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋದಾಗ, ಸೊ ಟೋಟಲ್ ಆಗಿ 45ವರೆ ಕೆಳಗಡೆ ಅಥವಾ 46ರ ಕೆಳಗಡೆ ನೀವೇನಾದ್ರೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋದಾಗ ನೀವೇನಾದ್ರೂ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ, ಕನ್ನಡ ಗ್ರಾಮೀಣನೂ ಕೊಟ್ಟಿಲ್ಲ ಅಂತಂದ್ರೆ ಆಲ್ಮೋಸ್ಟ್ 46ರ ಕೆಳಗಡೆ ಇರೋರೆಲ್ಲ ಮರ್ತು ಬಿಡಿ. ನೀವು ಇನ್ಕಮ್ ಕ್ಯಾಸ್ಟು ಕನ್ನಡ ಗ್ರಾಮೀಣ ಏನೂ ಕೊಟ್ಟಿಲ್ಲ, ಪ್ಯೂರ್ ಜನರಲ್ ಇದ್ರಿ ಅಂತಂದ್ರೆ 46ರ ಕೆಳಗಡೆ ಇರೋರ್ದು ಯಾರ್ದು ಕೂಡ ಜಾಬ್ ಆಗಲ್ಲ. ನಾನು ಹೇಳ್ತಿರೋದು ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟು ಕೊಡದೇ ಇರೋರು, ಅರ್ಥ ಆಯ್ತಾ. ಕೆಲವೊಬ್ರು ಅಭ್ಯರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ, ನಾನು ಹೇಳಿದ್ದನ್ನ ಬಿಡ್ತಾರೆ, ನಾನು ಆಗಲ್ಲ ಅಂದಿದ್ದನ್ನೇ ಹಿಡ್ಕೊಂಡ್ಬಿಡ್ತಾರೆ. 46ಕ್ಕೆ ಆಗಲ್ಲ ಅಂದ್ಬಿಟ್ರು ಅಂತ ಅದನ್ನೇ ಹಿಡ್ಕೊಂಡ್ಬಿಡ್ತಾರೆ. ನಾನು ಹೇಳ್ತಿರೋದು 46ರಿಂದ ಕೆಳಗಡೆ ಯಾರ್ಯಾರು ಬರ್ತೀರಾ, 46ರಿಂದ ಕೆಳಗಡೆ ಯಾರು ಬರ್ತೀರಾ, ನೀವೇನಾದ್ರೂ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋದಾಗ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಅಂದ್ರೆ ಅವಾಗ ನೀವು ಪ್ಯೂರ್ ಜನರಲ್ ಆಗ್ತೀರಾ.
ಹಾಗಾಗಿ ನೀವು ಯಾವುದೇ ಒಂದು ಕ್ಯಾಟಗರಿಗಳಲ್ಲಿ ಕೂತ್ಕೊಳ್ಳೋಕೆ ಸಾಧ್ಯ ಇಲ್ಲ. ನೀವು ಜನರಲ್ ಕ್ಯಾಟಗರಿಗೆ ಕೂತ್ಕೋಬೇಕಾದ್ರೆ ನಂಬರ್ ಜಾಸ್ತಿ ಇರಬೇಕು, 46 ಮೇಲೆ ಬರಬೇಕು. ಬಟ್ ನೀವು ನಂಬರ್ ತೆಗ್ದಿದ್ದೀರಾ 46 ಕೆಳಗಡೆ ತೆಗ್ದಿದ್ದೀರಾ. ಹಾಗಾಗಿ ನೀವು 46 ಕೆಳಗಡೆ ಏನಾದ್ರು ನಿಮ್ದು 94 95 ಡೇಟಾ ಬರ್ತಿತ್ತು ಅಂತಂದ್ರೆ, ಸೊ 46 ಕೆಳಗಡೆ, ಯಾಕಂದ್ರೆ ಇಲ್ಲಿ ಒಂದು 35 ಜನ ಬರುವಂತ ಸಾಧ್ಯತೆ ಇದೆ. ಅದ್ರ ಕೆಳಗಡೆ ಅಂದ್ರೆ ನಾವು 45 ಇಟ್ಕೊಳ್ಳೋಣ. ಸೊ 46 ಮತ್ತೆ 45 ನೀವು ಏನಾದ್ರು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋದಾಗ ನೀವು ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ಗಳು ಏನಾದ್ರು ಕೊಟ್ಟಿಲ್ಲ ಅಂತಂದಿದ್ರೆ, ಸೊ ನಿಮ್ದು ಯಾರ್ದು ಕೂಡ ಜಾಬ್ ಆಗಲ್ಲ. ಸರಿನಾ? ನೀವು ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಟ್ಟಿದ್ದೀರಾ ಅಂತಂದ್ರೆ ಅದೃಷ್ಟ ಇರುತ್ತೆ. ಯಾರ್ಯಾರ್ದು ಯಾವ್ಯಾವ ಕ್ಯಾಟಗರಿಗಳಲ್ಲಿ ಎಷ್ಟು ಕೂತ್ಕೊಳ್ಳುತ್ತೆ ಅಂತ ನೋಡ್ಬಿಟ್ಟು ಕೂರಿಸ್ತಾರೆ. ಸೊ ನಾವು ಹೇಳ್ತಾ ಇದೀವಲ್ಲ, ಆಯಾ ಕ್ಯಾಟಗರಿಗಳಲ್ಲಿ ಆಯಾ ನಂಬರ್ಗಳು ಕೂತ್ಕೋಬಹುದು. ಸೊ ನೀವು 40 ಕೆಳಗಡೆ ಇದ್ರೂ ಕೂಡ ನಿಮ್ಮ ಹತ್ರ ಏನಾದ್ರು ಪಿ ಡಿ ಸರ್ಟಿಫಿಕೇಟ್ ಇತ್ತು ಅಂದ್ರೆ, ಸೊ ನೀವು ಕೂಡ ಈ ಒಂದು ಕಾಲಮ್ಗಳಲ್ಲಿ ಆಯಾ ಕ್ಯಾಟಗರಿಗಳಲ್ಲಿ ಏನು ಪಿ ಡಿ ಸರ್ಟಿಫಿಕೇಟ್ ಇರೋದು ಕೋಟಾಗಳಿದೆ, ಆಯಾ ಕೋಟಾಗಳಲ್ಲಿ ಕೂತ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಸೊ ಯಾವ್ಯಾವ ಕ್ಯಾಟಗರಿ ಜನ ಎಷ್ಟೆಷ್ಟು ತೆಗ್ದಿದ್ದಾರೆ, ಯಾವ ಕ್ಯಾಟಗರಿ ಜನ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಾಗಲ್ಲ ಸ್ನೇಹಿತರೆ. ಹಾಗಾಗಿ ನಾವೊಂದು 80% ಹೇಳ್ಬೋದು ಈ ಕ್ಯಾಟಗರಿಗೆ ಇಷ್ಟಿಷ್ಟು ಕೂತ್ಕೊಳ್ಳುತ್ತೆ ಅಂತ ನಾವೇನು ಹೇಳಿದ್ವಲ್ಲ. ಸೊ ಅದೊಂದು 80% ಅಥವಾ 85-90% ಅಂತ ಹೇಳ್ಬೋದು. ಬಟ್ ನಾವು ಹೇಳಿದ್ದೆ 100% ಅಂತ ಸತ್ಯನೇ ಅಂತ ನಾವು ಹೇಳಿದ್ದೆ ಸತ್ಯ ಆಗುತ್ತೆ ಅಂತ ಯಾವುದೇ ಕಾರಣಕ್ಕೂ ಇಲ್ಲ ಅದು. ಯಾಕಂದ್ರೆ ಇದ್ರಲ್ಲಿ ಎಲ್ಲರೂ ಕೂಡ ಈಗ ನಮ್ಮ ಹುಡುಗರು ಕೂಡ ಗ್ರೂಪ್ಗಳಲ್ಲಿ ಅಂದಾಜು ಕಟ್ ಆಫ್ ನ ಬರ್ದು ಹಾಕ್ತಿದ್ದಾರೆ. ಹೇಳಕ್ಕಾಗಲ್ಲ, ಯಾರ್ದೋ ಒಂದು 10 ಕಲ್ಲಲ್ಲಿ ಒಂದು ಕಲ್ಲು ಮಾವಿನ ಹಣ್ಣಿಗೆ ಬೀಳ್ಬೋದಲ್ಲ. ಸೊ ಯಾರೋ ಒಂದು 10 ಜನ ಅಭ್ಯರ್ಥಿಗಳು ಕಟ್ ಆಫ್ ಮಾಡಿರೋದು ಯಾರ್ದೋ ಒಬ್ಬರದು ಎಕ್ಸಾಕ್ಟ್ ಆಗಿ ಬರ್ಬೋದು 90%. 100% ಅಂತೂ ಯಾರ್ದು ಬರಕ್ ಸಾಧ್ಯ ಇಲ್ಲ. ಯಾರೋ ಒಬ್ಬ ಅಭ್ಯರ್ಥಿ ಗ್ರೂಪ್ ಅಲ್ಲಿ ಹಾಕಿರೋ ಒಂದು 10 ಜನ ಹಾಕಿದ್ದಾರೆ. ಸೊ 10 ಜನ ಹಾಕಿದಾಗ ಯಾರ್ದೋ ಒಬ್ಬಂದು ಅದು ನಿಜ ಆಗ್ಬೋದು 90%. ಬಟ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಅಂದಾಜೆ ಮಾಡ್ತಿರೋದು. ಇಲ್ಲಿ ಯಾರು ಕೂಡ ಪಂಡಿತರಲ್ಲ, ಯಾರು ಕೂಡ ನಾನೇ ಹೇಳ್ದಂಗೆ ಆಗತ್ತೆ ಅಂತ ಸಾಧ್ಯನೇ ಇಲ್ಲ. ನಾನೇ ಹೇಳ್ದಂಗೆ ಆಗಕ್ಕೆ ಯಾರಿಗೂ ಕೂಡ ಯಾವ ಕ್ಯಾಟಗರಿಗಳಲ್ಲಿ ಎಷ್ಟೆಷ್ಟು ನಂಬರ್ಸ್ಗಳಿದೆ, ಯಾರ್ಯಾರು ಯಾವ ಕ್ಯಾಟಗರಿ ಜನ ಇಷ್ಟಿಷ್ಟು ಹೊಡೆದಿದ್ದಾರೆ ಅಂತ ಯಾರಿಗೂ ಗೊತ್ತಿರಲ್ಲ. ಇವತ್ತಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ, ನೇಮಕಾತಿ ನಡೀತಾ ಇದೆ ಹೆಡ್ ಆಫೀಸ್ ಅಲ್ಲಿ. ಇವಾಗ ಕಟ್ ಆಫ್ ರೆಡಿ ಮಾಡ್ತಿದ್ದಾರೆ. ಅಲ್ಲಿ ಕಟ್ ಆಫ್ ರೆಡಿ ಮಾಡುವಂತ ಟೀಮ್ ಬಿಟ್ರೆ ಸೊ ಬೇರೆ ಯಾರಿಗೂ ಕೂಡ ಗೊತ್ತಾಗಲ್ಲ. ನಿಮ್ಗೆ ಯಾರಾದ್ರೂ ಹೆಡ್ ಆಫೀಸ್ ಅಲ್ಲಿ ಇರೋರು ಹೇಳಿದ್ರು ಕೂಡ ಅವರು ಸುಳ್ಳು ಮಾಹಿತಿನೇ ಹೇಳ್ತಿರ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ, ಕಟ್ ಆಫ್ ಮಾಡೋದೇ ಬೇರೆಯವರು. ಹಾಗಾಗಿ ಯಾರಿಗೂ ಗೊತ್ತಾಗಲ್ಲ. ಇದು ಇಲಾಖೆನಲ್ಲಿ ಇರೋರ್ಗೆನೆ ಎಕ್ಸಾಕ್ಟ್ ಆಗಿ ಗೊತ್ತಾಗಲ್ಲ ಯಾವ ಕ್ಯಾಟಗರಿನವರು ಎಷ್ಟು ಜನ ಹೊಡೆದಿದ್ದಾರೆ, ಯಾರ್ದು ಯಾವ ಕ್ಯಾಟಗರಿ ಇಷ್ಟಕ್ಕೆ ನಿಲ್ಲುತ್ತೆ ಅಂತ ಹೇಳಕ್ಕಾಗಲ್ಲ. ಫೈನಲ್ ಆಗಿ ಕಟ್ ಆಫ್ ಬಂದಾಗ್ಲೇ ಗೊತ್ತಾಗುತ್ತೆ. ಸೊ ನಾವೊಂದು ಅಂದಾಜಲ್ಲಿ ಹೇಳಿದೀವಿ ಸ್ನೇಹಿತರೆ. ಸೊ ಇದ್ರ ಬಗ್ಗೆ ಇನ್ನೂ ಏನಾದರೂ ನಿಮ್ದು ಡೌಟ್ಸ್ಗಳಿದ್ರೆ ನಾನು ಸೋಮವಾರದ ಮೇಲೆ ಒಂದು ಲೈವ್ ನ ಮಾಡ್ತೀನಿ. ಸೊ ಸೋಮವಾರದ ಮೇಲೆ ಲೈವ್ ಮಾಡಿದಾಗ ನಿಮ್ದು ಏನಾದ್ರು ಡೌಟ್ಸ್ಗಳಿದ್ರೆ ನೀವು ಕೇಳ್ಬೋದು. ಸರಿನಾ? ಸೊ ಇದಾದ್ಮೇಲೆ ಸ್ನೇಹಿತರೆ ನೆಕ್ಸ್ಟ್ ಕ್ಯಾಟಗರಿಗಳಲ್ಲಿ ಈಗ ಸುಮಾರು ಜನಕ್ಕೆ ಒಂದು ಕನ್ಫ್ಯೂಷನ್ ಇದೆ. ಸರ್ ಯಾವ್ಯಾವ ಕ್ಯಾಟಗರಿಗಳಲ್ಲಿ ಎಷ್ಟು ಜಾತಿಗಳು ಬರ್ತವೆ ಸರ್? ಸರ್ SC ಕ್ಯಾಟಗರಿಗಳಲ್ಲಿ ಎಷ್ಟು ಜಾತಿ ಬರ್ತವೆ? ST ನಲ್ಲಿ ಎಷ್ಟು ಜಾತಿ ಬರ್ತವೆ? ಕ್ಯಾಟಗರಿ 1 ನಲ್ಲಿ ಎಷ್ಟು ಜಾತಿಗಳು ಬರ್ತವೆ? 2A ನಲ್ಲಿ ಎಷ್ಟು ಜಾತಿಗಳು ಬರ್ತವೆ? 2B ನಲ್ಲಿ ಎಷ್ಟು ಜಾತಿಗಳು ಬರ್ತವೆ? 3A ನಲ್ಲಿ ಎಷ್ಟು ಜಾತಿ ಬರ್ತವೆ? 3B ನಲ್ಲಿ ಎಷ್ಟು ಜಾತಿಗಳು ಬರ್ತವೆ ಅನ್ನೋದು ಸುಮಾರು ಜನರದ್ದು ಕನ್ಫ್ಯೂಷನ್ ಇದೆ. ನಮ್ಮ ಕ್ಯಾಟಗರಿನಲ್ಲಿ ಯಾವ್ಯಾವ ಜಾತಿ ಬರ್ತವೆ ಸರ್ ಅಂತ ಸುಮಾರು ಜನ ಕೇಳ್ತಾ ಇರ್ತಾರೆ. ಸೊ ಹಾಗಾಗಿ ಸ್ನೇಹಿತರೆ ಇದು ಮುಗಿದಿದ ತಕ್ಷಣ ನೆಕ್ಸ್ಟ್ ನಾನು ಯಾವ್ಯಾವ ಕ್ಯಾಟಗರಿಗಳಲ್ಲಿ ಎಷ್ಟು ಜಾತಿಗಳು ಬರ್ತವೆ ಅದ್ರ ಬಗ್ಗೆನೂ ಕೂಡ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಅದ್ರ ನಂತರ ಸಿಂಧುತ್ವ ಮೇನ್, ಇವಾಗ ಜನರಲ್ ಅಲ್ಲಿ ಆದವ್ರಿಗಂತೂ ಸಿಂಧುತ್ವ ಮಾಡಿಸುವಂತ ಅವಶ್ಯಕತೆ ಇಲ್ಲ. ಈ ಕ್ಯಾಟಗರಿಗಳಲ್ಲಿ ಯಾರ್ಯಾರು ಸೆಲೆಕ್ಟ್ ಆಗಿರುತ್ತೆ ಅವರೆಲ್ಲ ಸಿಂಧುತ್ವ ಮಾಡಿಸ್ಬೇಕು ಸರ್. ಯಾವ ತರ ಸಿಂಧುತ್ವ ಮಾಡಿಸ್ಬೇಕು ಅನ್ನೋದು. ಸೊ ನೆಕ್ಸ್ಟ್ ಸಿಂಧುತ್ವ ಬಗ್ಗೆನೂ ಕೂಡ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇನ್ಮೇಲೆ ಖಂಡಿತವಾಗ್ಲೂ ಏನು ನೀವು ಇಲಾಖೆಗೆ ಸೇರಿದ್ಮೇಲೆ ಸೊ ನಿಮ್ಗೆ ಏನೇನು ಡೀಟೇಲ್ಸ್ಗಳು ಬೇಕು ಅದ್ರ ಬಗ್ಗೆನೂ ಕೂಡ ಎಲ್ಲನೂ ಒಂದು ವಿಡಿಯೋಗಳನ್ನ ಮಾಡುವಂತ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಸರಿನಾ? ಸೊ ಆಲ್ಮೋಸ್ಟ್ ಇವಾಗ ಈ ಒಂದು ಲಿಸ್ಟ್ ಅಲ್ಲಿ ಯಾರ್ದಾದ್ರು ಇವಾಗ ಫೈನಲ್ ಏನ್ ಕಟ್ ಆಫ್ ಲಿಸ್ಟ್ ಬರುತ್ತೆ KSRTCಗೂ, ಯಾರ್ದು ಅರ್ಧ ಮಾರ್ಕ್ಸ್ 1 ಮಾರ್ಕ್ಸ್ ಅಲ್ಲಿ ಕಟ್ ಆಫ್ ಅಲ್ಲಿ ಕುತ್ಕೊಂಡಿರಲ್ಲ ಆ ಅಭ್ಯರ್ಥಿಗಳು ಯಾರೂ ಕೂಡ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಏನು ಸೆಕೆಂಡ್ ಲಿಸ್ಟ್ ಅಂತ ನಾವು ಹೇಳ್ತಾ ಇದೀವಿ, 6 ತಿಂಗಳು ಅಥವಾ 3 ತಿಂಗಳು ಬಿಟ್ಟ ಮೇಲೆ ಬರುತ್ತೆ. ಅವ್ರದ್ದು ಅರ್ಧ ಮಾರ್ಕ್ಸ್ 1 ಮಾರ್ಕ್ಸ್ ಅಲ್ಲಿ ಕಟ್ ಆಫ್ ಅಲ್ಲಿ ವಂಚಿತರಾಗಿರುವಂತ ಅಭ್ಯರ್ಥಿಗಳು ಅವ್ರದ್ದು 100% ಸೆಕೆಂಡ್ ಲಿಸ್ಟ್ ಅಲ್ಲಿ ಆಗೇ ಆಗುತ್ತೆ. ಸೆಕೆಂಡ್ ಲಿಸ್ಟ್ ಬರೋದು 100% ಕನ್ಫರ್ಮ್. ಯಾಕಂದ್ರೆ ಇಲ್ಲಿ ಕುಂತಿರೋರು NW ನಲ್ಲಿ ಜಾಬ್ ಆಯ್ತು ಅಂದ್ರೆ ಇಲ್ಲಿಂದ ಅಲ್ಲಿಗೆ ಹೋದ್ರು ಅಂದ್ರೆ ನೆಕ್ಸ್ಟ್ ಇರುವಂತ ಅಭ್ಯರ್ಥಿಗಳಿಗೆ ಅವ್ರು 100% ಸೆಲೆಕ್ಟ್ ಮಾಡ್ಕೊಳ್ಳೇಬೇಕು. ಸೊ ಹಾಗಾಗಿ ದಯವಿಟ್ಟು ಯಾರು ಕೂಡ ಅಭ್ಯರ್ಥಿಗಳು ಗಾಬರಿ ಆಗಕ್ ಹೋಗ್ಬೇಡಿ, ಆತಂಕಕ್ಕೊಳಗಾಗ್ಬೇಡಿ. ಸರಿನಾ? ಸೊ ನಿಮ್ದು ಏನಾದ್ರು ಸೆಕೆಂಡ್ ಲಿಸ್ಟ್ ಅಲ್ಲಿ ಬಂದಿಲ್ಲ ಅಂದ್ರೆ ಸೊ ಖಂಡಿತವಾಗ್ಲೂ ಸಾರಿ ಫಸ್ಟ್ ಲಿಸ್ಟ್ ಅಲ್ಲಿ ಬಂದಿಲ್ಲ ಅಂದ್ರೆ ಸೆಕೆಂಡ್ ಲಿಸ್ಟ್ ಅಲ್ಲಿ ಆದ್ರೂ ನಿಮ್ದು ಬರುವಂತ ಸಾಧ್ಯತೆಗಳಿರುತ್ತೆ. ಇವಾಗ ನಾನು ಹೇಳಿದೀನಿ ಅಂದ್ಬಿಟ್ಟು ನೀವು ಯಾರು ಕೂಡ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇಲ್ಲಿ ನಾನು ಹೇಳಿದ್ದೆ ಸತ್ಯ ಆಗುತ್ತೆ ಅಂತ ಯಾರು ಕೂಡ ಹೇಳಕ್ಕಾಗಲ್ಲ, ನಾನು ಕೂಡ ಹೇಳ್ತಾ ಇಲ್ಲ.
ಇಷ್ಟೊತ್ತು ನಾನು ನಿಮ್ಗೆ ಏನು ತಿಳಿಸ್ಕೊಟ್ಟಿದ್ದೀನಿ, ನಾನು ಹೇಳಿದ್ದೆ ಸತ್ಯ ಆಗುತ್ತೆ ಅಂತ ಹೇಳಕ್ಕಲ್ಲ. ಜನರಲ್ ಒಂದು ಹೇಳ್ಬೋದೇನೋ. ಸೊ ಕ್ಯಾಟಗರಿಗಳಲ್ಲಿ ಯಾರೇ ಹೇಳಿದ್ರು ಕೂಡ ಒಂದು ಅಂದಾಜಲ್ಲಿ ಹೇಳ್ಬೋದು ಸ್ನೇಹಿತರೆ. ಹಳೆ ನೇಮಕಾತಿಗಳು ಯಾವ ತರ ನಡೆದಿದ್ದಾವೆ ಅದ್ರ ಮೇಲೆ ನಾವು ಅಂದಾಜಲ್ಲೇ ಹೇಳ್ಬೋದು ಹೊರತಾಗಿ 100% ಹಿಂಗೆ ಆಗುತ್ತೆ ಅಂತ ಯಾರ ಕೈಯಿಂದನೂ ಹೇಳಕ್ ಸಾಧ್ಯ ಇಲ್ಲ. ಯಾರಾದ್ರೂ ಹೇಳ್ತಿದ್ದಾರೆ ಅಂದ್ರೆ ಅವ್ರು ಯಾವ ಮೆರಿಟ್ ಯಾವ ಆಧಾರದ ಮೇಲೆ ಹೇಳ್ತಿದ್ದಾರೆ, ಅವ್ರ ಹತ್ರ ಏನು ಪ್ರೂಫ್ ಇದೆ ಈ ಕ್ಯಾಟಗರಿಗೆ ಇಷ್ಟಕ್ಕೆ 100% ನಿಂತ್ಕೊಳ್ಳುತ್ತೆ ಅಂತ? ಸಾಧ್ಯನೇ ಇಲ್ಲ. ಪ್ರೂಫ್ ಕೊಡಬೇಕು ಅಂದ್ರೆ ಅವರು KSRTC ನವರೇ ಕೊಡಬೇಕು, ಅವ್ರ ಹತ್ರನೇ ಇರುತ್ತೆ ಪ್ರತಿಯೊಂದು ಡೇಟಾನು ಕೂಡ. ಯಾವ್ದನ್ನ ಒಂದು ಡೇಟಾ ಇಟ್ಕೊಂಡು ಮಾತಾಡಿದಾಗ ನಾವು 100% ಹೇಳ್ಬೋದು. ಬಟ್ ಡೇಟಾನೇ ಇಲ್ದೇನೆ ಇದು ಎಲ್ಲಾನು ಕೂಡ ನಾವು ಅಂದಾಜಲ್ಲೇ ಹೇಳ್ಬೇಕಾಗಿರೋದ್ರಿಂದ ಸೊ ಒಂದು ಅಂದಾಜಲ್ಲೇನೆ ಕೂಡ ನಾವು ಕ್ಯಾಟಗರಿನೂ ಕೂಡ ಹೇಳಕ್ಕಾಗೋದು. ಸೊ ಹಾಗಾಗಿ 46ರಿಂದ 40ರವರೆಗೂ ಯಾವ ಅಭ್ಯರ್ಥಿದು ಕೂಡ ಕೆಲವೊಂದು ಕ್ಯಾಟಗರಿಗಳಲ್ಲಿ ಅದೃಷ್ಟ ಇರೋದಾಗ್ಬೋದು, 40ರ ಕೆಳಗಡೆನೂ ಕೂಡ ಕೆಲವ್ರದ್ದು ಆಗ್ಬೋದು. ಬಟ್ ಎಲ್ಲಾರ್ದು ಆಗುತ್ತೆ ಅಂತ ಹೇಳಕ್ ಸಾಧ್ಯ ಇಲ್ಲ. ನಾವು ಕ್ಯಾಟಗರಿಗೆ ನಾವು ಏನ್ ಜನರಲ್ ಕ್ಯಾಟಗರಿ ಹೇಳಿದ್ವಿ, ಜನರಲ್ ಕ್ಯಾಟಗರಿಗಳಲ್ಲಿ ಮಾತ್ರ ನಾವೇನ್ ಹೇಳಿದೀವಿ ಆ ಪ್ರಕಾರ 100% ಆಗ್ಲೇಬೇಕು. ಬಟ್ ಲತಾ ಮೇಡಮ್ ಯಾಕೆ 47 ಹೊಡೆದವ್ರದ್ದು ಆಗಲ್ಲ ಅಂತ ಅಂದಿದ್ದಾರೆ ನನಗೆ ಗೊತ್ತಿಲ್ಲ. ಸೊ ಲಾಸ್ಟ್ ಟೈಮ್ ನಾನು ಕೂಡ ಕೆಲವೊಬ್ರದ್ದು 47 ಹೊಡೆದವ್ರದ್ದು 95 94 ಡೇಟಾ ಬರ್ತಿದ್ರೆ ಆಗೋದು ಕಷ್ಟ ಅಂತ ಹೇಳಿದ್ದೆ. ಯಾಕಂದ್ರೆ ನನಗೆ ಅವಾಗ ಈ ನಂಬರ್ ದಾಟೋಗಿದೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ ನಾನು. 1000 ಜನ 47 ಮೇಲೆ ಹೊಡೆದವರು 1000 ಕ್ರಾಸ್ ಆಗಿದ್ದಾರೆ ಅನ್ಕೊಂಡು ನಾನು ಹೇಳಿದ್ದೆ. ಬಟ್ ಆಮೇಲೆ ಲಾಸ್ಟ್ ಟ್ರ್ಯಾಕ್ ಮುಗಿದಾದ್ಮೇಲೆ ನಮ್ಗೆ ಈ ಡೇಟಾ ಸಿಕ್ಕಿರೋದು 46ವರೆಯಿಂದನೂ ಕೂಡ 1000 ಜನ ದಾಟಿಲ್ಲ ಅಂತ. ಹಾಗಾಗಿ ಸೊ ಅದ್ರಲ್ಲಿ ಬೇರೆ ಲತಾ ಮೇಡಮ್ ಬೇರೆ 47 ಹೊಡೆದವ್ರದ್ದು ಕೆಲವೊಬ್ರದ್ದು ಆಗಲ್ಲ ಅಂತಿದಾರಲ್ಲ. ಸೊ ಆ ಒಂದು ಮಾಹಿತಿ ಇಟ್ಕೊಂಡು ಮತ್ತೆ ನಮ್ಗೆ ಈ ಏನು ನಂಬರ್ಸ್ಗಳು ಏನಿದೆಯಲ್ಲ, ನಂಬರ್ಸ್ಗಳು ಸ್ವಲ್ಪ ಕನ್ಫ್ಯೂಸ್ ಆಗಿ 1000 ದಾಟಿದೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಕೂಡ 95 94 ಇರೋರ್ದು 47 ಇರೋರ್ದು ಆಗಲ್ಲ ಅಂತ ಹೇಳಿದ್ವಿ. ಬಟ್ ಇವಾಗ ನಾವು ಹಳೇದನ್ನೆಲ್ಲ ಲೆಕ್ಕಾಚಾರ ಹಾಕಿ ನೋಡಿದ್ರೆ 46ವರೆಯಿಂದ 50 ಗಂಟೆ ಹೊಡೆದಿರೋರೆಲ್ಲಾನು ಕೂಡ ಜನರಲ್ ಅಲ್ಲಿ ಸೇಫ್. ಅದ್ರ ಕೆಳಗಡೆ ಅಂತೂ ಆಲ್ರೆಡಿ ನಿಮಗೆ ಕ್ಯಾಟಗರಿಗಳಲ್ಲಿ ಯಾವ ತರ ಡಿವೈಡ್ ಆಗುತ್ತೆ ಅಂತ ಹೇಳಿದೀನಿ. ಇದ್ರ ಬಗ್ಗೆ ಮತ್ತೇನಾದ್ರೂ ಡೌಟ್ಸ್ಗಳಿದ್ರೆ ಸ್ನೇಹಿತರೆ, ಸೊ ಸೋಮವಾರ ಒಂದು ಕಟ್ ಆಫ್ ಬಗ್ಗೆನೇ ಒಂದು ಚರ್ಚೆ ಮಾಡೋದಕ್ಕೆ ಲೈವ್ ಅನ್ನ ಬರ್ತಾ ಇದೀನಿ. ಸೊ ಸೋಮವಾರ ಚರ್ಚೆ ಮಾಡೋಣ. ಸೊ ನಮಗ್ ಗೊತ್ತಿರಂಗೆ ಆಲ್ಮೋಸ್ಟ್ ಜೂನ್ ಮೊದಲನೇ ವಾರದಲ್ಲಿ ಕಟ್ ಆಫ್ ಬರ್ಬೋದು ಅಂತ ಮಾಹಿತಿ ಬರ್ತಾ ಇದೆ. ಸೊ ಜೂನ್ ಮೊದಲನೇ ವಾರದಲ್ಲಿ ಬರ್ಬೋದು. ಯಾರ್ಯಾರು ಹೈಯೆಸ್ಟ್ ಮಾರ್ಕ್ಸ್ ಗಳನ್ನ ಹೊಡೆದಿದ್ದೀರಾ ಸೊ ನೀವು ಆದಷ್ಟು ಬೇಗ ನೀವು ಪ್ರಿಪೇರ್ ಆಗಿರಿ ಸ್ನೇಹಿತರೆ. ಯಾರ್ಯಾರು ಇವಾಗ ಜನರಲ್ ಕ್ಯಾಟಗರಿಗಳಲ್ಲಿ ಕುತ್ಕೊಳ್ಳುತ್ತೆ ಅಂತ ಏನ್ ಹೇಳಿದಿನಲ್ಲ, ಸೊ ಅವ್ರದ್ದು ಆಲ್ಮೋಸ್ಟ್ ಕೆಲಸಗಳಾಗುವಂತ ಸಾಧ್ಯತೆ ಇರುತ್ತೆ. ಆಮೇಲೆ ಸುಮಾರು ಜನ ಅಭ್ಯರ್ಥಿಗಳು NWದು ಕೂಡ ಕಟ್ ಆಫ್ ಮಾಡಿ ಸರ್ ಅಂತ ಹೇಳ್ತಿದ್ರು. ಸೊ ಖಂಡಿತ ಅದ್ರದ್ದು ಕೂಡ ಒಂದ್ ಸ್ವಲ್ಪ ಡೇಟಾ ಸಿಗ್ತಾ ಇಲ್ಲ ನನಗೆ, ಯಾವ ನಂಬರ್ಸ್ ಎಷ್ಟೆಷ್ಟು ಜನ ಹೊಡೆದಿದ್ದಾರೆ ಅಂತ. ಸೊ ಆ ನಂಬರ್ ಸಿಕ್ಕಿದ ತಕ್ಷಣ ಖಂಡಿತ ಅದ್ರ ಬಗ್ಗೆನೂ ಕೂಡ ಒಂದು ಕಟ್ ಆಫ್ ಮಾಡ್ತೀನಿ, ಸರಿನಾ? ಇದ್ರ ಬಗ್ಗೆ ಏನಾದರೂ ತಿಳಿದಿಲ್ಲ ಅಂತಂದ್ರೆ ನಿಮಗೆ, ಸೊ ನೆಕ್ಸ್ಟ್ ಸೋಮವಾರ ಲೈವ್ ಬರ್ತಾ ಇದೀವಿ. ಸೊ ಸೋಮವಾರ ಲೈವ್ ಅಲ್ಲಿ ಇನ್ನೂ ಸಂಪೂರ್ಣವಾಗಿ ಚರ್ಚೆ ಮಾಡೋಣ ಅಂತ ಸ್ನೇಹಿತರೆ. ಸೊ ಸ್ನೇಹಿತರೆ, ಇವಾಗ ನಿಮ್ಗೆ ಕಟ್ ಆಫ್ ವಿಡಿಯೋ ಬಗ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ನೀವೇನಾದ್ರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಸೊ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ನೀವೇನಾದ್ರೂ ಇನ್ನೂ ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಇದೇ ಥರ ಇನ್ಫಾರ್ಮೇಷನ್ ಫೇಸ್ಬುಕ್ಕಲ್ಲೂ ಕೂಡ ಕೊಡ್ತಾ ಇರ್ತೀವಿ. ಸೊ ಮತ್ತೆ ಮುಂದಿನ ಒಂದು ಕಟ್ ಆಫ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಸೊ ಫೈನಲ್ ಆಗಿ KSRTCನವರು ಕೂಡ ಕಟ್ ಆಫ್ ಬಿಡ್ತಾರಲ್ಲ, ಅವಾಗಲೂ ಕೂಡ ನಾನು ಇದೇ ಥರ ನಿಮಗೆ ಪ್ರತಿಯೊಂದನ್ನು ಡೀಟೇಲ್ಸ್ ಆಗಿ ನಿಮಗೆ ಅರ್ಥ ಮಾಡಿಸುವಂತ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಈ ವಿಡಿಯೋ ಹೇಗೆ ಅನಿಸ್ತು ನಿಮಗೆ, ಅರ್ಥ ಆಗಿದೆಯಾ ಅರ್ಥ ಆಗಿಲ್ವಾ ಅನ್ನೋದನ್ನ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಮತ್ತೇನಾದ್ರೂ ಡೌಟ್ಸ್ಗಳಿದ್ರೆ ಸೋಮವಾರ ಲೈವ್ ಅಲ್ಲಿ ಚರ್ಚೆ ಮಾಡೋಣ ಅಂತೆ. ಸೊ ಈ ವಿಡಿಯೋನ 45 ನಿಮಿಷದ ವಿಡಿಯೋನ ಕೊನೆಯವರೆಗೂ ನೋಡಿದ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.